ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ಬ್ಲಾಗ್ನ ಶುರು ಮಾಡ್ತಾ ಇದ್ದೀನಿ. ಬ್ಲಾಗು ತುಂಬಾನೇ ಸ್ಪೆಷಲ್ ಆಗಿರುವಂತ ಬ್ಲಾಗ್ ಆಗಿರುತ್ತೆ. ಯಾಕೆ ಅಂತ ಅಂದ್ರೆ ಇವತ್ತು ನಾವು ಹೊರಗಡೆ ಹೋಗ್ತಾ ಇದ್ದೀವಿ. ಎಲ್ಲಿಗೆ, ಏನು, ಎತ್ತ ಅಂತ ಎಲ್ಲನೂ ಈ ಬ್ಲಾಗಲ್ಲಿ ನೀವು ತಿಳ್ಕೊತೀರಾ. ತುಂಬಾ ಚೆನ್ನಾಗಿದೆ ಇವತ್ತಿನ ಬ್ಲಾಗು. ತುಂಬಾ ದಿನದಿಂದ ನಾನು ಕಾತರದಿಂದ ಕಾಯ್ತಾ ಇರುವಂತ ಜಾಗಕ್ಕೆ ನಾವು ಇವತ್ತು ಹೋಗ್ತಾ ಇದ್ದೀವಿ. ತುಂಬಾನೇ ಚೆನ್ನಾಗಿರುವಂತ ಜಾಗ. ನಿಮಗೂ ಕೂಡ ತುಂಬಾನೇ ಇಷ್ಟ ಆಗುತ್ತೆ. ವ್ಲಾಗ್ನ ಖಂಡಿತ ನೀವು ಎಂಜಾಯ್ ಮಾಡ್ತೀರಾ ಅಂತ ನಂಬಿದ್ದೀನಿ. ಸೊ ಹಾಗಾಗಿ ವಿಡಿಯೋನ ಕೊನೆವರೆಗೂ ಮಿಸ್ ಮಾಡದೆ ನೋಡಿ, ಸ್ಕಿಪ್ ಮಾಡದೆ ವಿಡಿಯೋನ ನೋಡಿ. ಹಾಗೆ ನಿಮ್ಮ ಅನಿಸಿಕೆನ ಕಾಮೆಂಟ್ ಬಾಕ್ಸಲ್ಲಿ ತಿಳಿಸಿ. ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಲೈಕ್ನ ಕೊಡೋದನ್ನ ಮರೆಯಕ್ಕೆ ಹೋಗ್ಬೇಡಿ. ಹಾಗೆ ಇನ್ನೊಂದು ಏನಪ್ಪಾ ಅಂತಂದ್ರೆ, ತುಂಬಾ ಜನ ವಿಡಿಯೋನ ನೋಡ್ತಾ ಇದ್ದೀರಾ, ಬಟ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ವಿಡಿಯೋ ನೋಡ್ತಾ ಇದ್ದೀರಾ. ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋನ ನೋಡಿ ಅಂತ ರಿಕ್ವೆಸ್ಟ್ ಮಾಡ್ಕೊಳ್ತಾ ನೋಡಿ, ಎಂಜಾಯ್ ಮಾಡಿ ಅಂತ ಕೇಳ್ಬೋದು. ಏನಪ್ಪಾ ಅಂತ ಅಂದ್ರೆ, ಕೆಲವೊಂದು ಜಾಗ ಆಗಿರ್ಬೋದು, ಕೆಲವೊಂದು ಆಹಾರ, ಏನೋ ಒಂದು ನಾವು ಇಷ್ಟಪಡ್ತಾ ಇದ್ದೀವಿ ಅಂತ ಅಂದ್ರೆ ಅದನ್ನ ನಾವು ಇನ್ನೂ ಎಕ್ಸ್ಪೀರಿಯನ್ಸ್ ಮಾಡಿಲ್ಲ, ನಾವು ಅದನ್ನ ನೋಡಿಲ್ಲ. ಆದ್ರೆ ಆ ಒಂದು ಜಾಗ ಇದೆ ಅಥವಾ ಆ ಒಂದು ಫುಡ್, ಏನೋ ಒಂದು ವಸ್ತು ಇದೆ, ಬಟ್ ಅದನ್ನ ನೋಡ್ಬೇಕು, ಅದನ್ನ ಎಕ್ಸ್ಪೀರಿಯನ್ಸ್ ಮಾಡ್ಬೇಕು ಅನ್ನೋ ಕ್ಯೂರಿಯಾಸಿಟಿ ನಮಗಿದೆ ಅಂತ ಅಂದ್ರೆ, ಆ ಕ್ಯೂರಿಯಾಸಿಟಿ ನಾವು ನೋಡೋವರೆಗೂ, ಎಕ್ಸ್ಪೀರಿಯನ್ಸ್ ಮಾಡೋವರೆಗೂ ಕೂಡ ಅದೊಂದು ಸ್ಪೆಷಲ್ ಅಂತಾನೆ ನಮ್ಗೆ ಫೀಲ್ ಆಗ್ತಾ ಇರುತ್ತೆ. ಸೊ ಇದು ಕೂಡ ಅದೇ ತರಾನೇ. ನೀವು ಸುಮಾರು ಜನ ಜಾಗನ ನೋಡಿರ್ಬೋದು, ಅಲ್ಲಿ ಹೋಗಿರ್ಬೋದು, ಅಲ್ಲಿ ಎಲ್ಲದರ ಎಕ್ಸ್ಪೀರಿಯನ್ಸ್ ನೀವು ಮಾಡಿರ್ಬೋದು. ಆದ್ರೆ ನಾನು ಆ ಜಾಗನ ನೋಡಿಲ್ಲ, ದೂರಿಂದ ನೋಡ್ತಾ ಇದ್ದೆ. ಬಟ್ ಅಲ್ಲಿ ಹೋಗಿ ಅಲ್ಲಿ ಏನಿದೆ, ಯಾವ ತರ ಫೀಲ್ ಆಗುತ್ತೆ ಅದೇನು ನಾನು ನೋಡಿರ್ಲಿಲ್ಲ. ಸೊ ಹಂಗಾಗಿ ತುಂಬಾ ದಿನದಿಂದ ಅಲ್ಲಿ ಹೋಗ್ಬೇಕು, ನೋಡ್ಬೇಕು ಅನ್ನೋ ಆಸೆ ತುಂಬಾನೇ ಇತ್ತು. ಸೊ ಇವತ್ತು ಆ ಆಸೆನ ಫುಲ್ಫಿಲ್ ಮಾಡುವಂತ ಗಳಿಗೆ ಕೂಡ್ ಬಂದಿದೆ. ಸೊ ಹಾಗಾಗಿ ಇವತ್ತು ಹೋಗ್ತಾ ಇದ್ದೀವಿ. ಬೆಳಿಗ್ಗೆ ಬೇಗ ಹೋಗೋಣ ಅಂತ ಹೇಳಿದ್ದಾರೆ ನನ್ನ ಹಸ್ಬೆಂಡು. ಇವಾಗ ಅದಕ್ಕೋಸ್ಕರನೇ ಬೇಗ ಎದ್ದಿದ್ದೀನಿ. ಎದ್ದು ಸೊ ಟಿಫನ್ ರೆಡಿ ಮಾಡ್ತಾ ಇದ್ದೀನಿ. ಸೊ ಟಿಫನ್ ಇಲ್ಲಿ ಮಾಡೋದು ಬೇಡ, ಅಲ್ಲೇ ಹೋಗ್ತಾ ದಾರಿನಲ್ಲಿ ಮಾಡ್ಕೊಂಡು ಹೋಗೋಣ ಅಂತ ಹೇಳಿದ್ರು. ಬಟ್ ನಾನು ಬೇಡ, ಮನೇಲೆ ನಾನು ಏನಾದರೂ ಮಾಡ್ತೀನಿ, ಸೊ ಅದನ್ನ ಬಾಕ್ಸ್ಗೆ ಹಾಕೋತೀನಿ. ಹೋಗ್ತಾ ದಾರಿನಲ್ಲಿ ಎಲ್ಲಾದ್ರೂ ಒಳ್ಳೆ ಜಾಗ ಇದ್ರೆ ಆರಾಮಾಗಿ ಕೂತ್ಕೊಂಡು ಎಲ್ಲರೂ ಸೇರ್ಕೊಂಡು ಟಿಫನ್ ಮುಗಿಸ್ಕೊಳ್ಳೋಣ. ಬೇಕಿದ್ರೆ ಬರ್ತಾ ನಾವು ಮಧ್ಯಾಹ್ನ ಏನಾದರೂ ಹೊರಗಡೆ ತಿನ್ಕೊಂಡು ಬರೋಣ ಅಂತ ಹೇಳಿದ್ದೀನಿ. ಸೊ ಹಾಗಾಗಿ ಪಲಾವ್ ಮಾಡಿದ್ದೀನಿ. ಇನ್ನ ಏನಪ್ಪಾ ಅಂತ ಅಂದ್ರೆ, ಇವತ್ತು ಇನ್ನೊಂದು ಸ್ಪೆಷಲ್ ಅಂತ ಅಂದ್ರೆ, ನಾವು ಬೈಕಲ್ಲೇ ಹೋಗ್ತಾ ಇದ್ದೀವಿ. ಫುಲ್ ಡೇ ಬೈಕಲ್ಲೇ ಜರ್ನಿ ಆಗುತ್ತೆ. ಸುಮಾರು 200 ಕಿಲೋಮೀಟರ್ ಆದ್ರೂ ಇವತ್ತಿನ ಜರ್ನಿ ಇರುತ್ತೆ. ಮಗಳನ್ನ ಕರ್ಕೊಂಡು ಬೈಕಲ್ಲಿ ನಾನು, ನಮ್ಮ ಫ್ಯಾಮಿಲಿ ಮತ್ತೆ ನಮ್ಮ ಯಜಮಾನ್ರ ಫ್ರೆಂಡ್ ಒಬ್ರು ಬರ್ತಾ ಇದ್ದಾರೆ. ಸೊ ಹಂಗಾಗಿ ಎಲ್ಲರೂ ಸೇರ್ಕೊಂಡು ಹೋಗ್ತಾ ಇದ್ದೀವಿ. ತುಂಬಾನೇ ಸ್ಪೆಷಲ್ ಆಗಿರುತ್ತೆ. ತುಂಬಾ ಕ್ಯೂರಿಯಾಸಿಟಿಯಿಂದ ಇದ್ದೀನಿ ನಾನು, ಆ ಜಾಗ ಹೆಂಗಿರುತ್ತೆ, ಏನು ಎತ್ತ ಅಂತ ಹೇಳಿ ತುಂಬಾ ದಿನದಿಂದ ಆಸೆ ಪಡ್ತಾ ಇದೆ. ಸೊ ಹಂಗಾಗಿ ನಾವು ಚಿಕ್ಕ ಪುಟ್ಟ ಆಸೆಗಳೇ ದೊಡ್ಡ ಖುಷಿ ಕೊಡುತ್ತೆ ಅಂತ ನಾನು ನಿಮ್ಗೆ ಸಾಕಷ್ಟು ಸರಿ ಹೇಳಿದ್ದೀನಿ. ಚಿಕ್ಕ ಪುಟ್ಟ ಕನಸುಗಳು ನೆರವೇರಿದಾಗ, ಆಸೆಗಳು ಈಡೇರಿದಾಗ ಅದೇ ನಮಗೆ ದೊಡ್ಡ ಖುಷಿ ಕೊಡ್ತಾ ಇರುತ್ತೆ. ಸೊ ಇವತ್ತು ಕೂಡ ಅದೇ ಆಗೋದು. ಸೊ ಇನ್ನು ಏನಪ್ಪಾ ಅಂತ ಅಂದ್ರೆ, ಬೈಕಲ್ಲಿ ಹೋಗ್ತಾ ಇದ್ದೀವಿ. ಅದು ತುಂಬಾನೇ ಮಜಾ ಇರುತ್ತೆ. ನಾವು ಎಲ್ಲೇ ಹೋದ್ರು ಬೈಕಲ್ಲೇ ಹೋಗ್ತಾ ಇರ್ತೀವಿ. ಇನ್ನೊಂದು ಏನಪ್ಪಾ ಅಂತಂದ್ರೆ, ಒಂದು ಸೀಕ್ರೆಟ್ ನಿಮ್ಗೆ ಹೇಳ್ಬೇಕು ಅಂತ ಅಂದ್ರೆ, ನನ್ನ ಹಸ್ಬೆಂಡ್ಗೆ ಫಸ್ಟ್ ವೈಫು ಅವ್ರ ಬೈಕೆ. ನಿಜವಾಗ್ಲು ಅವ್ರು ಏನೋ ಗೊತ್ತಿಲ್ಲ, ಅವ್ರಿಗೆ ಬೈಕ್ ಅಂದ್ರೆ ತುಂಬಾನೇ ಇಷ್ಟ. ಪ್ರತಿದಿನ ಬೈಕನ್ನು ತುಂಬಾನೇ ಚೆನ್ನಾಗಿ ಮೇಂಟೈನ್ ಮಾಡ್ತಾ ಇರ್ತಾರೆ. ಕೆಲವೊಂದ್ಸಾರಿ ಬೈಕ್ ಒರೆಸೋದು, ತೊಳೆಯೋದು, ಆ ಸ್ಟೆಪ್ನಿ ಎಲ್ಲ ಬಿಚ್ಚೋದು, ಅದೇನು ರಿಪೇರಿ ಮಾಡೋದು ಅದೆಲ್ಲ ಮಾಡ್ತಾ ಇರ್ತಾರೆ. ಬೆಳಿಗ್ಗೆ ಎದ್ದಿದ ತಕ್ಷಣ ಅದೇ ಕೆಲಸ ಶುರು ಮಾಡಿರ್ತಾರೆ. ಸೊ ಹಾಗಾಗಿ ತುಂಬಾ ಸರಿ ಜಗಳಗಳು ಕೂಡ ಆಗಿದೆ. ಮದುವೆ ಆದ ಹೊಸರಲ್ಲಿ ನಾನು ಯಾಕೆ ಬೈಕ್ ಆಗಿರಬಾರ್ದು, ಬೈಕ್ ಆಗಿದ್ರೆ ಸದಾ ಅವ್ರ ಜೊತೆಗೆ ಇರ್ತಾ ಇದ್ದೆ, ನನ್ನ ಹೆಂಡತಿಗಿಂತಲೂ ನನ್ನೇನು ಜಾಸ್ತಿ ಇಷ್ಟಪಡ್ತಾ ಇದ್ರು, ಪ್ರೀತಿ ಮಾಡ್ತಾ ಇದ್ರು ಅಂತ ಈ ತರಾನು ಆವಾಗ ಫೀಲ್ ಆಗ್ತಾ ಇತ್ತು. ಸೊ ಆ ತರ ಅವ್ರಿಗೆ ಬೈಕ್ ಅಂದ್ರೆ ತುಂಬಾನೇ ಇಷ್ಟ. ತುಂಬಾ ಚೆನ್ನಾಗಿ ಬೈಕ್ ಓಡಿಸ್ತಾರೆ ಅವರು. ಈಗಾಗಲೇ ಟಿಫನ್ ರೆಡಿ ಆಗಿದೆ. ಇನ್ನು ಫ್ರೆಶ್ ಆಗಿ ಬಂದು, ನಮ್ಮ ಗೃಹಿಣಿಯರಿಗೆ ಯಾವಾಗಲೂ ಒಂದು ಗೋಳು ಇದ್ದಿದ್ದೆ, ನಾವು ಎಲ್ಲೇ ಹೊರಡ್ಲಿ ನಮ್ಮದೇ ಆದ ಜವಾಬ್ದಾರಿಗಳನ್ನ ನಾವು ನಿಭಾಯಿಸೇ ಹೊರಬೇಕಾಗತ್ತೆ ಮನೆಯಿಂದ. ಸೊ ಎಲ್ಲನೂ ಹಂಗೆ ಬಿಟ್ಬಿಟ್ಟು ಹೋದ್ರೆ ನಮಗೆ ಹೊರೆ ಆಗುತ್ತೆ. ಸೊ ಹಂಗಾಗಿ ನಿನ್ನೆನೆ ಹೇಳಿದ್ರು ಬೆಳಿಗ್ಗೆ ಬೇಗ ಹೋಗೋಣ ಅಂತ. ಎಲ್ಲ ಕ್ಲೀನಿಂಗ್ ಕೆಲಸ ಎಲ್ಲಾನು ನಿನ್ನೆನೆ ಮುಗಿಸ್ಕೊಂಡಿದ್ದೆ. ಇನ್ನ ಫ್ರೆಶ್ ಆಗಿ ಬಂದು ಎಲ್ಲ ಕಸ ಗುಡಿಸಿದೀನಿ, ಎಲ್ಲ ಒರೆಸಿದೀನಿ, ಎಲ್ಲ ಕೆಲಸ ಮಾಡಿದೀನಿ. ಇನ್ನ ಫ್ರೆಶ್ ಆಗಿ ಬಂದು ಪೂಜೆ ಮಾಡಿ ರೆಡಿ ಆಗೋದು, ಟಿಫನ್ನ ಬಾಕ್ಸ್ಗೆ ಹಾಕೋದು, ಹೊರಡೋದು, ಮಕ್ಕಳನ್ನ ರೆಡಿ ಮಾಡೋದು, ಹೊರಡೋದು, ಇಷ್ಟು ಕೆಲಸ ಇದೆ. ಸೊ ಬೇಗ ಫ್ರೆಶ್ ಆಗಿ ಬರ್ತೀನಿ. ಫ್ರೆಶ್ ಆಗಿ ಬಂದು ಪೂಜೆ ಮಾಡಿ ಇನ್ನು 8 ಗಂಟೆಗೆಲ್ಲ ಹೊರಡೋಣ ಅಂತ ಹೇಳಿದರು. ಸೊ ಅಷ್ಟರಲ್ಲಿ ಪೂಜೆ ಮಾಡ್ಕೊಂಡು ಬಿಡೋಣ ಅಂತ ಹೇಳಿ ಪೂಜೆ ಮಾಡ್ತಾ ಇದ್ದೀನಿ. ಎಲ್ಲಾದರೂ ಹೊರಗಡೆ ಹೊರಟ್ರೆ ಆದಷ್ಟು ಪೂಜೆ ಬಿಟ್ಟು ಹೋಗೋದು ಅಷ್ಟು ಸರಿಯಲ್ಲ. ಪೂಜೆ ಮಾಡಿಕೊಂಡು ಎಷ್ಟೇ ಕಷ್ಟ ಆದರೂ ಪರವಾಗಿಲ್ಲ, ಸಿಂಪಲ್ ಆದರೂ ಸ್ವಲ್ಪ ಭಕ್ತಿಯಿಂದ ದೀಪ ಹಚ್ಚಿ ಗಂಧದ ಕಡ್ಡಿನಾದರೂ ಬೆಳಗಬೇಕಂತೆ ದೇವರಿಗೆ. ಸೊ ಹಾಗಾಗಿ ನನಗೆ ಇನ್ನೂ ಟೈಮ್ ಇತ್ತು. ಸೊ ಹಾಗಾಗಿ ಎಲ್ಲನೂ ದೇವ್ರ ಮನೆ ಕ್ಲೀನ್ ಮಾಡಿಕೊಂಡು ಪೂಜೆ ಮಾಡಿಬಿಡೋಣ ಅಂತ ಹೇಳಿ ಪೂಜೆ ಮಾಡ್ತಾ ಇದ್ದೀನಿ. ಇವತ್ತಿನ ಪೂಜೆ ಸಿಂಪಲ್ ಆಗೇ ಆಯಿತು. ವೀಳ್ಯದೆಲೆ ಇರಲಿಲ್ಲ, ಹಾಗಾಗಿ ಮಾವಿನ ಎಲೆನೇ ಕಳಶಕ್ಕೆ ಇಟ್ಟಿದ್ದೀನಿ.
ಇನ್ನು ಹೂವನ್ನು ಕೂಡ ಇರಲಿಲ್ಲ, ಕೆಳಗಡೆ ಹೋಗಿ ಪತ್ರಿಗೆ ಹರ್ಕೊಂಡು ಬಂದಿದ್ದೆ. ದೇವ್ರಿಗೆ ಪತ್ರಿನೇ ಹಾಕಿದ್ರೆ ಆಯಿತು ಅಂತ ಹೇಳ್ಬಿಟ್ಟು ಹಾಗೆ ಗೆಜ್ಜೆ ವಸ್ತ್ರ ಹೊಸದಾಗಿ ಬೇರೆ ಹಾಕಿದೆ. ಸುಮಾರು ದಿನ ಆಗಿತ್ತು ವಿಘ್ನೇಶ್ವರನ ಫೋಟೋನ ನಾನು ಕೆಳಗಡೆ ತೆಗೆದು ಪೂಜೆ ಮಾಡಿರಲಿಲ್ಲ. ಸೊ ಇವತ್ತು ಮಾಡ್ಕೊಂಡು ಬಿಡೋಣ ಅಂತ ಹೇಳಿ ದೃಷ್ಟಿ ಗಣೇಶನ ಫೋಟೋನು ಕೂಡ ಕೆಳಗಡೆ ತೆಗೆದು ಸ್ವಲ್ಪ ಧೂಳೆಲ್ಲ ಆಗಿತ್ತು, ಅದನ್ನೆಲ್ಲ ನೀಟಾಗಿ ಒರೆಸಿ ಬೊಟ್ಟೆಲ್ಲ ಇಟ್ಟು ಚೆನ್ನಾಗಿ ಪೂಜೆ ಮಾಡಿದೆ ವಿಘ್ನೇಶ್ವರನ ಫೋಟೋನು ಕೂಡ. ಹಾಗೆ ಇದೇ ಹೊತ್ತಿಗೆ ಹೊಸ್ತಿಲ್ ಪೂಜೆನ ಮಾಡ್ಕೊಂಡು ಬಿಡೋಣ ಅಂತ ಹೇಳಿ ಅರಿಶಿನಕ್ಕೆ ಹಾಲು ಮತ್ತು ಕರ್ಪೂರನ ಹಾಕಿ ಕಲಸಿ ಹೊಸ್ತಿಲ್ಗೆ ಹಚ್ತಾ ಇದ್ದೀನಿ. ನಿಮ್ಗೆ ಗೊತ್ತಿದೆ, ನಾನು ಯಾವಾಗಲೂ ಇದೇ ಥರನೇ ಹೊಸ್ತಿಲ್ ಪೂಜೆ ಮಾಡೋದು. ಹಾಗೆ ರಂಗೋಲಿಗೆ ವಿಚಾರಕ್ಕೆ ಬಂದರೆ ನನಗೆ ಚಿಕ್ಕಿ ಇಟ್ಟು ರಂಗೋಲಿ ಹಾಕೋಕ್ಕೆ ಬರಲ್ಲ ಅಷ್ಟಾಗಿ. ಸೊ ಹಂಗಾಗಿ ನಾನು ಫ್ರೀ ಹ್ಯಾಂಡೇ ತೆಗಿತಾ ಇರ್ತೀನಿ. ಇನ್ನು ಇಲ್ಲಿ ರಂಗೋಲಿ ಪುಡಿ ರಂಗೋಲಿಯಿಂದ ನಾನು ಯಾವಾಗಲೂ ರಂಗೋಲಿ ಹಾಕಲ್ಲ, ಸುಮ್ಮನೆ ಎಲ್ಲನೂ ಆರ್ಕೊಂಡು ಒಳಗಡೆ ಬರುತ್ತೆ. ಮತ್ತು ನನ್ನ ಮಗನೂ ಸ್ವಲ್ಪ ತಿಂತಾ ಇದ್ದಾನೆ, ಹಂಗಾಗಿ ಚಾಕಿಂದನೇ ರಂಗೋಲಿನ ಹಾಕಿ ಬಿಡಿಸಿರ್ತೀನಿ. ಇನ್ನು ಪೂಜೆ ಫೈನಲ್ ಆಯಿತು, ಗಂಧದ ಕಡ್ಡಿ ಬೆಳಗ್ತಾ ಇದ್ದೀನಿ. ಧೂಪ ಹಾಕಬೇಕು ಅಂತ ಅಂದ್ಕೊಂಡೆ, ಬಟ್ ಮನೇಲಿ ಧೂಪ ಖಾಲಿಯಾಗಿದೆ. ಖಾಲಿಯಾಗಿದೆ ಅಂತ ಹೇಳಬಾರ್ದಂತೆ, ಮನೆಯಲ್ಲಿ ಯಾವುದೇ ವಸ್ತು ಖಾಲಿ ಆದರೆ ಖಾಲಿ ಆಗಿದೆ ಅಂತ ಹೇಳಬಾರ್ದಂತೆ, ತರಿಸ್ಕೋಬೇಕು ಅಂತ ಹೇಳಬೇಕಂತ ಹೇಳ್ತಾರೆ. ನಾನು ಸುಮಾರು ಕಡೆ ಕೇಳಿದ್ದೀನಿ. ಸೊ ಹಂಗಾಗಿ ಇದ್ರ ಬಗ್ಗೆ ನನಗೂ ಅಷ್ಟಾಗಿ ಗೊತ್ತಿಲ್ಲ. ಸೊ ಹೇಳಿದ್ದಾರೆ, ಕೇಳಬೇಕು ಅಷ್ಟೇ, ಒಳ್ಳೆಯದಾಗುತ್ತೆ ಅಂತ ಅಂದರೆ ಪಾಲಿಸ್ಕೊಂಡು ಹೋಗೋದ್ರಲ್ಲಿ ತಪ್ಪಿಲ್ಲ ಅಲ್ವಾ. ಸೊ ಹಂಗಾಗಿ ಆಲ್ಮೋಸ್ಟ್ ಎಲ್ಲನೂ ತರಿಸ್ಕೋಬೇಕು ಮನೆಯಲ್ಲಿ. ಗ್ರೋಸರಿ ಶಾಪಿಂಗ್ ಮಾಡಿ ತುಂಬ ದಿನ ಆಗಿತ್ತು. ಇನ್ನು ಹೊರಗಡೆ ಸ್ವಲ್ಪ ನಿನ್ನೆ ಬ್ಲ್ಯಾಂಕೆಟ್ನ ತೊಳೆದು ಹಾಕಿದ್ದೆ, ಅದನ್ನು ತೊಗೊಂಡು ಬಂದೆ. ಆಲ್ಮೋಸ್ಟ್ ಎಲ್ಲ ಕೆಲಸನೂ ಮುಗೀತು, ಇನ್ನು ರೆಡಿಯಾಗಿ ಹೊರಡೋದಷ್ಟೇ ಬಾಕಿ. ಸೊ ನಾವು ಅಲ್ಲಿಂದ ಮನೆಯಿಂದ ಹೊರಡಬೇಕಾದ್ರೇ 8 ಗಂಟೆ ಅಂತ ಹೇಳಿದ್ವಿ, ಬಟ್ ಹೊರಡಬೇಕಾದ್ರೆ ಸ್ವಲ್ಪ ಲೇಟ್ ಆಯಿತು. ಮನೇಲಿ ಎಲ್ಲ ಕೆಲಸನೂ ಮುಗಿಸ್ಕೊಂಡು ಬಂದ್ರೇ ನಮಗೊಂದು ರೀತಿ ನೆಮ್ಮದಿ ಇರುತ್ತೆ ಹೆಣ್ಮಕ್ಳಿಗೆ. ನಾವೆಲ್ಲ ಓಡಾಡಿ ತಿರ್ಗಾ ಮನೆಗೆ ಹೋದ್ಮೇಲೆ ಕೆಲಸ ಮಾಡೋದು ನಮಗೆ ಬೇಜಾರಾಗುತ್ತೆ, ನಮಗೂ ಸ್ವಲ್ಪ ರೆಸ್ಟ್ ಬೇಕಲ್ವಾ. ಸೊ ಓಡಾಡ್ಕೊಂಡು ಹೋಗಿರ್ತೀವಿ, ಆರಾಮಾಗಿ ನಾವು ಮತ್ತೆ ರೆಸ್ಟ್ ಮಾಡ್ಬೋದು. ನಾವು ಹೊರಡಬೇಕಾದ್ರೆ ಸೌದತ್ತಿಗೆ ಹೋಗಬೇಕಾಗತ್ತೆ. ಸೌದತ್ತಿಗೆ ಹೋಗಿ ನಾವು ಜೋಗುಳ ಬಾವಿಗೆ ಏನು ಹೋಗ್ತೀವಿ ನಾವು ಸೌದತ್ತಿಗೆ ಬಂದಾಗ, ಸೊ ಅಲ್ಲಿನೇ ಹೋಗಬೇಕಾಗತ್ತೆ. ಅಲ್ಲಿಂದಾನೇ ನಾವು ಬೆಳಗ್ಗೆ ಅಲ್ಲೇ ಇಳಿದುಕೊಂಡು ಟಿಫನ್ ಮುಗಿಸ್ಕೊಂಡಿದ್ರೆ ಚೆನ್ನಾಗಿರ್ತಿತ್ತು. ಬಟ್ ನಮಗೆ ಬೇಗ ಹೋಗಬೇಕು, ಬೇಗ ಹೋದರೆ ಆರಾಮಾಗಿ ಅಲ್ಲೇ ಒಂದು ಕಡೆ ಕೂತ್ಕೊಂಡು ಟಿಫನ್ ಮಾಡಿದ್ರೆ ಆಗುತ್ತೆ. ಸುಮ್ಮನೆ ಎಲ್ಲಾದರೂ ನಾವು ಟಿಫನ್ ಮಾಡ್ತಾ ಇಲ್ಲೇ ಕೂತ್ಕೊಂಡ್ಬಿಟ್ರೆ ಮತ್ತೆ ಬಿಸಿಲಾಗುತ್ತೆ, ಮಕ್ಕಳಿಗೆ ಬಿಸಿಲಲ್ಲಿ ಕರ್ಕೊಂಡು ಹೋಗೋದು ಅಷ್ಟೊಂದು ಚೆನ್ನಾಗಿರಲ್ಲ ಅಂತ ಹೇಳಿ ನಾವು ಹಂಗೆ ಮುಂದೆ ಹೊರಟ್ವಿ. ಸೊ ನನ್ನ ಮಗನೂ ಕೂಡ ಮಲ್ಕೊಂಡ, ಅವನ್ನ ಬೆಳಗ್ಗೆ ಬೇಗ ಎಬ್ಬಿಸಿದ್ದೆ. ಸೊ ಹಂಗಾಗಿ ಗಾಡಿನಲ್ಲೇ ಮಲ್ಕೊಂಡ. ಹಾಗೆ ನಮಗೆ ಸುಮಾರು ಜನ ಕೇಳಿದ್ದಾರೆ, ನೀವು ಲಾಂಗ್ ರೂಟ್ ಎಲ್ಲ ಬೈಕಲ್ಲೇ ಓಡಾಡ್ತೀರಾ, ಅದರಲ್ಲೂ ಮಕ್ಕಳನ್ನೆಲ್ಲ ಕರ್ಕೊಂಡು ಓಡಾಡ್ತೀರಾ, ನಿಮಗೆ ಏನು ಅನಿಸೋದಿಲ್ವಾ, ನಿಮ್ಗೆ ಭಯ ಆಗಲ್ವಾ, ಅದಷ್ಟೊಂದು ಸೇಫ್ ಅಲ್ಲ ಬೈಕಲ್ಲಿ ಮಕ್ಕಳನ್ನ ಕರ್ಕೊಂಡು ಲಾಂಗ್ ರೂಟ್ ಓಡಾಡ್ತೀರಾ ಅಂತ ಹೇಳಿದ್ದಾರೆ. ಆದರೆ ಏನು ಮಾಡೋದು, ಕಾರ್ ತಗೊಳ್ಳೋಷ್ಟು ಶಕ್ತಿ ನಮಗಿಲ್ಲ, ಭಗವಂತ ನಮಗೆ ಕೊಟ್ಟಿಲ್ಲ. ಹಾಗಂತ ನಮ್ಮ ಓಡಾಡೋ ಆಸೆನ ಬಿಟ್ಬಿಡೋಕ್ಕಾಗುತ್ತಾ? ನೀವು ಹೇಳೋದು ನಿಜ, ನೀವು ಒಂದು ಕನಸಿನಿಂದ ಒಂದು ಪ್ರೀತಿಯಿಂದ ನಮಗೆ ಹೇಳಿರ್ತೀರಾ, ಅದಕ್ಕೆ ನಾನು ಥ್ಯಾಂಕ್ಸ್ ಹೇಳ್ತೀನಿ. ಹಾಗಂತ ನಾವೇನು ಜಾಸ್ತಿ ದೂರ ಏನು ಓಡಾಡೋಕ್ಕೆ ಹೋಗೋದಿಲ್ಲ. ನಮಗೂ ನಮ್ಮ ಮಕ್ಕಳ ಮೇಲೆ, ನಮ್ಮ ಜೀವದ ಮೇಲೆ ನಮಗೂ ಕೂಡ ಆಸೆ ಇರುತ್ತೆ, ಭಯ ಇರುತ್ತೆ. ಆದರೆ ನಾವು ಓಡಾಡೋದು ಇಷ್ಟೇ, ನಾವು ಜಾಸ್ತಿ ಓಡಾಡೋಕ್ಕೆ ಹೋಗೋದಿಲ್ಲ. ಹಾಗೆ ಆ ಭಗವಂತನ ಮೇಲೆ ನಂಬಿಕೆ ಇದೆ, ಆ ಭಗವಂತನ ಮೇಲೆ ಎಲ್ಲ ಭಾರನೂ ಹಾಕಿ ಓಡಾಡ್ತಾ ಇರ್ತೀವಿ ಅಷ್ಟೇ. ಇವಾಗ ಸಮ್ಮರ್ ಸೀಸನ್ನು, ಮಕ್ಕಳಿಗೆಲ್ಲ ರಜೆ ಇದೆ, ನಾವು ಇತ್ತೀಚೆಗೆ ಎಲ್ಲೂ ಕೂಡ ಹೋಗಿರಲಿಲ್ಲ. ನಾವು ದೊಡ್ಡ ದೊಡ್ಡ ಕನಸಂತೂ ನಾವು ಕಾಣೋದೇ ಇಲ್ಲ. ಬೈಕಲ್ಲೇ ಇಲ್ಲಿ ಸುತ್ತಮುತ್ತ ಇರೋ ಪ್ಲೇಸ್ನ ನೋಡ್ತಾ ಇರ್ತೀವಿ ಅಷ್ಟೇ. ನಾವೇನು ಬೈಕಲ್ಲೇ ವರ್ಲ್ಡ್ ಟೂರ್ ಏನು ಮಾಡೋಕ್ಕೆ ಹೋಗ್ತಾ ಇಲ್ಲ. ಸೊ ನನ್ನ ಹಸ್ಬೆಂಡ್ ಡ್ರೈವಿಂಗ್ ಮೇಲೆ ನನಗೆ ನಂಬಿಕೆ ಇದೆ. ಸೊ ಮಿಕ್ಕಿದೆಲ್ಲ ಭಗವಂತನಿಗೆ ಬಿಡ್ತೀನಿ. ಓಕೆ, ಇವಾಗ ಇಲ್ಲಿ ಮುಳ್ಳೂರು ಘಾಟ್ ಹತ್ರ ಬಂದಿದ್ದೀವಿ. ಮುಳ್ಳೂರಿಂದ ಒಂದು 2 ಕಿಲೋಮೀಟರ್ ಆಗುತ್ತೆ ಶಿವನ ಮಂದಿರ. ಇನ್ನು ರಾಮದುರ್ಗಕ್ಕೂ ಕೂಡ ಅಷ್ಟೇ, ರಾಮದುರ್ಗ ಮುಂದೆ ಆಗುತ್ತೆ. ರಾಮದುರ್ಗ ಒಂದು 4-5 ಕಿಲೋಮೀಟರ್ ಮುಂದೆ ಉಳಿಯುತ್ತೆ. ಮಧ್ಯದಲ್ಲಿದೆ ಮುಳ್ಳೂರು ಘಾಟು ಮತ್ತು ರಾಮದುರ್ಗದ ಮಧ್ಯದಲ್ಲಿ ಈ ಶಿವನ ಮಂದಿರ ಇದೆ. ತುಂಬ ಚೆನ್ನಾಗಿದೆ. ನಾನು ಕೆಲವು ಸಾರಿ ನೋಡಿದ್ದೀನಿ, ಕೆಳಗಡೆ ಇಳಿದು ಯಾವ ಥರ ಇದೆ ಅಂತ ನೋಡಿಲ್ಲ. ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ಘಾಟ್ ಸೆಕ್ಷನ್ ಅಂತ ಹೇಳಿ. ಇಲ್ಲಿ ಡ್ರೈವಿಂಗ್ ಮಾಡಬೇಕಾದ್ರೆ, ಇಲ್ಲಿ ಓಡಾಡಬೇಕಾದ್ರೆ ತುಂಬಾ ಸೇಫ್ಟಿಯಿಂದ ತುಂಬ ಹುಷಾರಾಗಿ ಓಡಾಡಬೇಕಾಗುತ್ತೆ. ನೋಡೋದಕ್ಕಂತೂ ಬೈಕ್ ಮೇಲೆ ಕೂತಾಗ ತುಂಬ ಚೆನ್ನಾಗಿ ಕಾಣ್ತಾ ಇತ್ತು. ಸೊ ಓಕೆ, ನಾನು ಸೌದತ್ತಿ ಯಲ್ಲಮ್ಮನ ಗುಡ್ಡಕ್ಕೆಲ್ಲ ಬಂದಾಗ, ನಮ್ಮೂರಿಂದ ಮುಳೋಳಿಂದ ಬಂದಾಗ ನಾನು ನೋಡ್ತಾ ಇದ್ದೆ, ಅಲ್ಲೇ ಬಸ್ಸಲ್ಲೇ ಕೂತ್ಕೊಂಡೆ ನೋಡ್ತಾ ಇದ್ದೆ ಎಷ್ಟು ಚೆನ್ನಾಗಿದೆ ಶಿವನ ಮಂದಿರ ಅಲ್ಲಿ ಅಂತ ಹೇಳಿ. ಒಂದು ಸಾರಿನಾದರೂ ಹೋಗಬೇಕು ಅಂತ ತುಂಬಾ ಆಸೆ ಇತ್ತು. ಸೊ ಒಂದು ಸಾರಿನೂ ಬರೋಕ್ಕಾಗಿರಲಿಲ್ಲ. ಇವಾಗ ಟೈಮ್ ಕೂಡ ಬಂದಿದೆ, ಆಲ್ಮೋಸ್ಟ್ ಬಂದ್ವಿ. ಇವಾಗ ಶಿವನ ಮಂದಿರಕ್ಕೆ ಬಂದ್ವಿ. ಇಲ್ಲಿ ನಾವು ಬಂದ ತಕ್ಷಣವೇ ನಾವು ಎಂಟ್ರೆನ್ಸ್ ಫೀ ಎಲ್ಲ ತಗೋತಾರೆ ಅಂತ ಅಂದ್ಕೊಂಡಿದ್ವಿ, ಬಟ್ ಎಂಟ್ರೆನ್ಸ್ ಫೀ ಏನೂ ಇರಲಿಲ್ಲ. ಸೊ ಬಂದು ಅಲ್ಲೇ ಒಂದು
ಜಾಗ ನೋಡಿಕೊಂಡು ಗಾಡಿನೆಲ್ಲ ಪಾರ್ಕ್ ಮಾಡಿದ್ವಿ. ಇವಾಗ ಇದು ಎಂಟ್ರನ್ಸು, ಸಾಲುಮರದ ತಿಮ್ಮಕ್ಕನ ವೃಕ್ಷೋದ್ಯಾನ ದೊಡ್ಡಮಂಗಡಿ ಅಂತ ಹೇಳಿ ಬೋರ್ಡ್ ಇದೆ. ಸೊ ಇನ್ನು ನಾವು ಹಿಂದೆಯಿಂದಾನೇ ಶಿವನ ಹಿಂದೆಯಿಂದಾನೇ ಹೋಗ್ತೀವಿ. ಅಶೋಕವನದ ಶ್ರೀರಾಮೇಶ್ವರ ಟೆಂಪಲ್ ಅಂತ ಹೇಳಿ ಹೋಗ್ತೀವಿ. ಇವಾಗ ಫಸ್ಟ್ ಬಂದ ತಕ್ಷಣವೇ ಟಿಫನ್ ಮಾಡ್ಕೊಂಡಿರಲಿಲ್ಲ, ಬೆಳಿಗ್ಗೆ ಹಂಗೆ ಬಂದಿದ್ವಿ. ಬರಬೇಕಾದ್ರೆ ನಾನು ರೈಸ್ ಪಲಾವ್ ಮಾಡ್ಕೊಂಡು ಬಂದಿದ್ದೆ, ಬಟ್ ಎಲ್ಲೂ ತಿನ್ನೋದಕ್ಕೆ ಅವಕಾಶ ಇರಲಿಲ್ಲ. ಅಲ್ಲಿ ನೋಡ್ಕೊಂಡು ತಿನ್ನೋಣ ಅಂತ ಅಂದ್ಕೊಂಡು ಫಸ್ಟು ಟಿಫನ್ ಮುಗಿಸ್ಕೊಂಡೆ ಆಮೇಲೆ ನೋಡಿದ್ರೆ ಆಯಿತು ಅಂತ. ಇದೇನು ಎಲ್ಲ ಬಂದ್ ಮಾಡ್ಯಾರಣ್ಣ. ಅಲ್ಲಿ ಆಟ ಆಡ್ತಿದ್ದೆ ಹುಡುಗರು ಒಂದಿಟ್ಟು, ಇಲ್ಲಿ ಆಟ ಆಡ್ತಿದ್ದೆ ಹುಡುಗರು. ಅದ ಕ್ಲೋಸ್ ಐತೆ ಓಪನ್ ಐತೆ? ಓಪನ್ ಐತಿ. ಅಲ್ಲಿ ಹೋಗೋಣ ಬರ್ರಿ, ಅಲ್ಲಿ ಗಾಮ್ ಐತಿ ನೋಡಿ, ಅಲ್ಲಿ ಚಲೋ ಐತಿ. ರೂಟ್ ಅಲ್ಲೈತಿ, ಗೇಟ್ ಅಲ್ಲೈತಿ. ಇನ್ನು ಇಲ್ಲಿ ಒಳಗಡೆ ಎಂಟ್ರಿ ಆಗ್ತಾ ಇದ್ದಾಗನೇ ಒಂದು ಪಾರ್ಕ್ ಇದೆ, ಅಲ್ಲೇ ಟಿಫನ್ ಮಾಡ್ಕೊಂಡ್ರೆ ಆಯಿತು ಅಂತ ಹೇಳಿ ಬರ್ತಾ ಇದ್ವಿ. ಮಕ್ಕಳು ಕೂಡ ಆಡೋಕ್ಕೂ ಚೆನ್ನಾಗಿದೆ ಇಲ್ಲಿ. ಇವೆಲ್ಲ ಯಾಕೆ ತರಕ್ಕೆ ಹೋದ್ರಿ ನೀವು? ಚಿಪ್ಸ್ ಅಂದ್ರೆ ಅಂತೂ ನಮ್ಮ ಅನ್ನಕ ಎರಡು ಹೊಟ್ಟಿ. ಅಮ್ಮ ಸ್ಪೂನ್ ತಗೋ ತಿನ್ನು. ನೋಡ ನನ್ನ ಮಗ ಹಸ್ದಾನ, ನೀಟಾಗಿ ಕೊಡು. ಹೋಯ್ ಬರತ್ತೆ ಹೇಳಿಲ್ಲ, ವಿಡಿಯೋ ಮಾಡತ್ತನ ಒಂದು ಸ್ವಲ್ಪ ಭಾಳ ಎದ್ರಲಿಕ್ಕೆ ಮಾತಾಡ್ಲಿ. ನಾ ಬೇಕಾದ್ಲೆ ಹಾಕಿನಿ ಅಂದ್ರೆ ಅವನ್ನೆಲ್ಲ ಕೇಕ್ ಜಲ್ದಿ ತಗೋತಾನ, ಇಸ್ಕೊತಾನ. ಹಿಡ್ಕೊ. ಓ ಬಾಯ್ ಹಚ್ಚಿದ. ತಿನ್ ಬಂಗಾರಿ. ಅವಂಗೊಂದು ಪ್ಲೇಟ್ ಕೊಡಿದ್ದೀರ ಅಕ್ಕ? ಇಡಮ್ಮ, ಇಬ್ರು ಸೇರ್ಕೊಂಡು ತಿನ್ರೆ. ನಿಂದ್ರಿ ಪಾರಿ, ಅವರು ಬರಲಿ. ಅಲ್ಲಿ ಕೆಳಗಡೆ ಹೋಗಿ ಕೂತ್ಕೊಂಡು ತಿನ್ನೋದಕ್ಕೆಲ್ಲ ಅವಕಾಶ ಇದೆಯೋ ಇಲ್ವೋ ಗೊತ್ತಿಲ್ಲ. ಸೊ ಹಾಗಾಗಿನೇ ಇಲ್ಲೇ ಪಾರ್ಕಲ್ಲಿ ಕೂತ್ಕೊಂಡು ಟಿಫನ್ ಮುಗಿಸ್ಕೊಂಡ್ರೆ ಆಯಿತು ಅಂತ ಹೇಳಿ ಟಿಫನ್ ಮಾಡ್ಕೊತಾ ಇದ್ದೀವಿ. ನಾನು ರೈಸ್ ಪಲಾವ್ನ ಮಾಡ್ಕೊಂಡು ಬಂದಿದ್ದೆ, ಯಾವಾಗಲೇ ನಿಮಗೆ ಹೇಳಿದೆ. ಸೊ ಸ್ವಲ್ಪ ಸ್ನ್ಯಾಕ್ಸು ಕೂಡ, ಕೇಕು ಆಮೇಲೆ ಚಿಪ್ಸ್ ಅದೆಲ್ಲನೂ ತೊಗೊಂಡು ಬಂದಿದ್ದರು ಮಕ್ಕಳಿಗೆ ಅಂತ ಹೇಳಿ ಎಲ್ಲರೂ ಕೂತ್ಕೊಂಡು ಆರಾಮಾಗಿ ಟಿಫನ್ ಮುಗಿಸ್ಕೊಂಡ್ವಿ. ಒಂದು ಸ್ವಲ್ಪ ಹೊತ್ತು ಕೂತ್ಕೊಂಡು ಇನ್ನು ನಾವು ಅದನ್ನು ಆರಾಮಾಗಿ ಶಿವಮಂದಿರನ ನೋಡ್ಕೊಂಡು ಬರೋಣ ಅಂತ ಹೇಳಿ ಹೊರಡ್ತಾ ಇದ್ದೀವಿ. ಹಾಗೆ ಹೋಗ್ತಾ ಮಕ್ಕಳಿಗೆ ಸ್ವಲ್ಪ ಬರೋಣ ಅಂತ ಹೇಳಿ ಇಲ್ಲಿ ಆಟ ಆಡ್ತಾ ಇದ್ದಾನೆ ನನ್ನ ಮಗ. ಕಾಲು ಸುಡತ್ತವು, ಚಪ್ಪಲ್ ಹಾಕೋಬೇಕಲ್ಲಪ್ಪ. ಹಾಂ ಹಂಗ್ಯಾಕ ಹಿಂಗೆ ವಯಸ್ಸು ಅಂದ್ಕೊಂಡು ಓಕೆ, ಇವಾಗ ಟಿಫನ್ ಮುಗಿಸ್ಕೊಂಡ್ವಿ. ಇನ್ನು ಕೆಳಗಡೆ ಟೆಂಪಲ್ ಹತ್ರ ಹೊರಡ್ತಾ ಇದ್ದೀವಿ. ಮಾರ್ನಿಂಗ್ ಬರಬೇಕಾದ್ರೆ ಒಂದು ಕಪ್ ಟೀ ಮಾತ್ರ ಕುಡ್ಕೊಂಡು ಬಂದಿದ್ವಿ, ಟಿಫನ್ ಏನೂ ಮಾಡಿರಲಿಲ್ಲ. ಹಾಗಾಗಿ ಫುಲ್ ಹೊಟ್ಟೆ ಹಸಿವಾಗಿತ್ತು, ಮಕ್ಕಳು ಕೂಡ ಹಸ್ಕೊಂಡಿದ್ರು. ಟೈಮ್ ಈಗಾಗಲೇ 11 ಗಂಟೆ ಆಯಿತು. ಸೊ ಹಾಗಾಗಿ ಟಿಫನ್ ಮಾಡಿಕೊಂಡು ಫುಲ್ ಎನರ್ಜಿಯಿಂದನೇ ಕೆಳಗಡೆ ನೋಡೋಕ್ಕೆ ಹೋದರೆ ಆಯಿತು ಅಂತ ಹೇಳಿ ಇವಾಗ ಟಿಫನ್ ಮುಗಿಸ್ಕೊಂಡು ಹೊರಡ್ತಾ ಇದ್ದೀವಿ. ಅಲ್ಲಿ ದೂರದಲ್ಲಿ ಕಾಣ್ತಾ ಇರೋದೇ ಟೆಂಪಲ್ಲು. ಇನ್ನೇನು ಹತ್ತಿರದಲ್ಲೇ ಇದ್ದೀವಿ ಶಿವನ ಮೂರ್ತಿಗೆ. ನನ್ನ ಮಗಳನ್ನ ನೋಡಿ ಗುಂಡನ್ನ ಎಷ್ಟು ಚೆನ್ನಾಗಿ ಕೈ ಇಟ್ಕೊಂಡು ಕರ್ಕೊಂಡು ಹೋಗ್ತಾ ಇದ್ದಾಳೆ ಅಂತೇಳಿ. ಅದಕ್ಕೆ ಅಕ್ಕನಿಗೆ 2ನೇ ಅಮ್ಮನ ಸ್ಥಾನ ಕೊಟ್ಟಿರೋದಲ್ವ. ಎಷ್ಟು ಕೇರ್ ಮಾಡ್ತಾಳೆ ಗೊತ್ತಾ ಅವನನ್ನು. ಆದರೂ ಕೂಡ ಕೆಲವೊಂದು ಸಾರಿ ಏನಾದರೂ ತರಲೆ ಮಾಡಿರ್ತಾಳೆ. ಓಕೆ, ಮಕ್ಕಳಲ್ವ, ಆದರೂ ಅಕ್ಕ ಅಂದರೆ ಅಮ್ಮನೇ. ಓಕೆ, ಬಂದ್ವಿ ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ಶಿವನ ಮೂರ್ತಿ ಅಂತ ಹೇಳಿ. ಅಲ್ಲಿಂದ ಬರಬೇಕಾದ್ರೆ ದೂರದಲ್ಲಿ ಅಷ್ಟೊಂದು ಏನು ಫೀಲ್ ಆಗಲಿಲ್ಲ, ಬಟ್ ಹತ್ತಿರ ಬರ್ತಾನೆ ಎಷ್ಟು ದೊಡ್ಡದಾಗಿದೆ ಶಿವನ ಮೂರ್ತಿ ಅಂತ ಹೇಳಿ ಅನ್ನಿಸ್ತು. ಈ ಶಿವನ ಮೂರ್ತಿ ಬಂದ್ಬಿಟ್ಟು 78 ಅಡಿ ಎತ್ತರದಲ್ಲಿದೆ ಅಂತೆ. ಆದರೆ ಶಿವನ ಮೂರ್ತಿ ಎದುರುಗಡೆನೆ ನಂದಿ ವಿಗ್ರಹನೂ ಕೂಡ ಸ್ಥಾಪನೆ ಮಾಡಿದ್ದಾರೆ. ಸಖತ್ ಚೆನ್ನಾಗಿದೆ. ಇಲ್ಲಿ ಬರ್ತಾ ಇದ್ದಾಗೇ ಎಷ್ಟು ಚೆನ್ನಾಗಿರೋ ಗಿಡಗಳು, ಆಮೇಲೆ ಚಿಕ್ಕ ಪುಟ್ಟ ಪ್ಲ್ಯಾಂಟ್ಸ್ಗಳು ಸಖತ್ ಚೆನ್ನಾಗಿತ್ತು. ಒಳ್ಳೆ ವಾತಾವರಣ, ಪ್ರಶಾಂತವಾಗಿತ್ತು. ಮುಂದೆ ಹೋಗ್ತಾ ನೀವು ಕೂಡ ನೋಡ್ತೀರಾ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಗೊತ್ತಾ. ಮೇಲ್ಗಡೆ ಶಿವನ ವಿಗ್ರಹ, ಕೆಳಗಡೆ ದೇವಸ್ಥಾನ ಇದೆ, ರಾಮೇಶ್ವರ ಮೂರ್ತಿ ಇದೆ ಕೆಳಗಡೆ. ಹಾಗೆ ಸೈಡಲ್ಲಿ ವಿಗ್ರಹ ಸುತ್ತನೂ ಕೂಡ ಪ್ಲ್ಯಾಂಟ್ಸ್ನ ಬೆಳೆಸಿದ್ದಾರೆ, ಗಾರ್ಡನ್ ರೀತಿ ಮಾಡಿದ್ದಾರೆ. ತುಂಬ ಚೆನ್ನಾಗಿದೆ. ಎಷ್ಟು ಪ್ರಶಾಂತವಾಗಿದೆ ಅಂತ ಅಂದರೆ ಇಲ್ಲಿ ಬಂದ ತಕ್ಷಣ ಏನೋ ಒಂದು ರೀತಿ ಮನಸ್ಸಿಗೆ ಸಮಾಧಾನ ಆಗುತ್ತೆ, ಒಂದು ಒಳ್ಳೆ ಪಾಸಿಟಿವ್ ಫೀಲ್ನ ಕೊಡುತ್ತೆ. ಅಲ್ಲಿ ಹೋಗಿ ಅಲ್ಲಿ ಎಕ್ಸ್ಪೀರಿಯನ್ಸ್ ಮಾಡಿದಾಗಲೇ ಗೊತ್ತಾಗುತ್ತೆ ಎಷ್ಟು ಚೆನ್ನಾಗಿದೆ ಅಂತ ಹೇಳಿ. ಸೊ ಇವಾಗ ವಿಗ್ರಹದ ಮುಂದೆನೇ ಬಂದಿದ್ದೀವಿ ನೋಡಿ, ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ಅಂತ ಹೇಳಿ.
ಸುತ್ತ ವಾತಾವರಣವೂ ಕೂಡ ಅಷ್ಟೇ ಚೆನ್ನಾಗಿದೆ. ಫೋಟೋಶೂಟ್ ಮಾತ್ರ ಸಖತ್ತಾಗುತ್ತೆ. ಇವಾಗ ನೋಡ್ತಾ ಇರ್ಬೋದು ಪರಮೇಶ್ವರನ ಎದುರುಗಡೆನೇ ದೊಡ್ಡ ನಂದಿ ವಿಗ್ರಹನ ನಿರ್ಮಾಣ ಮಾಡಿದ್ದಾರೆ. ಅದು ಕೂಡ ತುಂಬ ಚೆನ್ನಾಗಿದೆ. ಸೊ ಇಲ್ಲಿ ನೋಡ್ತಾ ಇರ್ಬೋದು ನೀವು ಸುತ್ತಮುತ್ತ ಕೂಡ ವಾತಾವರಣನೂ ಎಷ್ಟು ಚೆನ್ನಾಗಿ ಕಾಣಿಸುತ್ತೆ ಅಂತ ಹೇಳಿ. ಇವಾಗ ನಾನು ಆವಾಗ ತೋರಿಸ್ದೆ ನೋಡಿ ಆಲ್ರೆಡಿ ಅಲ್ಲಿ ರಸ್ತೆ ಬರುತ್ತೆ. ಸೊ ಮೇನ್ ರೋಡ್ ಬರುತ್ತೆ. ಅಲ್ಲಿ ಮೇನ್ ರೋಡಲ್ಲಿ ಬಸ್ಸಲ್ಲಿ ಬರಬೇಕಾದ್ರೆ ನಾನು ಈ ವಿಗ್ರಹನ ನೋಡ್ತಾ ಇದ್ದೆ. ಸುಮಾರು ಸಾರಿ ನೋಡಿದ್ದೀನಿ. ನೋಡಿದಾಗಲೆಲ್ಲ ಅನಿಸೋದು ಒಂದು ಸಾರಿನಾದರೂ ಅಲ್ಲಿ ಹೋಗಿ ಬರಬೇಕಲ್ವಾ, ಎಷ್ಟು ಚೆನ್ನಾಗಿದೆ ಅಲ್ಲಿ ಅಂತ ಅನಿಸೋದು. ಅದು ಇವಾಗ ನೆರವೇರಿತು. ಓಕೆ, ಸೊ ಬಂದು ಪ್ರಶಾಂತವಾಗಿರೋ ಸ್ಥಳದಲ್ಲಿ ತುಂಬ ಹೊತ್ತು ಕಾಲ ಕಳೆದ್ವಿ ನಾವು. ಇಲ್ಲಿ ನೋಡಿ ಝೂಮ್ ಮಾಡಿ ತೋರಿಸ್ತಾ ಇದ್ದೀನಿ. ಎಷ್ಟೊಂದು ಪಾರಿವಾಳಗಳಿದೆ. ಹಾಗೆ ಸರ್ಪ ಇದೆ ನೋಡಿ, ಅಲ್ಲಿ ನಾಗರ ಹಾವಿದೆ. ಅಲ್ಲಿ ಕೆಳಗಡೆ ಜೇನುಗೂಡು ಕಟ್ಟಿದೆ. ಹಾಗೆ ಕಿವಿಯಲ್ಲೂ ಕೂಡ ಪಾರಿವಾಳಗಳು ಕೂತ್ಕೊಂಡಿದೆ ಪರಮೇಶ್ವರನ ಕಿವಿಯಲ್ಲಿ. ಆ ಭಗವಂತ ಅವನೊಳಗೇನೆ ಪ್ರತಿಯೊಂದು ಜೀವಿಗೂ ಕೂಡ ಸ್ಥಾನನ ಕೊಟ್ಟಿದ್ದಾನಂತೆ. ಆ ಸ್ಥಾನ ಅರ್ಥ ಆಗಬೇಕು ಅಂತ ಅಂದರೆ ನಾವು ಅವನಲ್ಲಿ ಭಕ್ತಿಯಿಂದ ಶರಣಾಗಬೇಕು. ಭಕ್ತಿಯಿಂದ ಅವನಲ್ಲಿ ಮೊರೆ ಹೋದಾಗ ನಮಗೆ ಅರ್ಥ ಆಗುತ್ತೆ ಅಂತ ಹೇಳಿದ್ದಾರೆ. ಸರಿ, ಇಲ್ಲಿ ಶಿವನ ವಿಗ್ರಹದ ಕೆಳಗಡೆ ದೇವಸ್ಥಾನ ಇದೆ. ಶಿವನ ವಿಗ್ರಹದ ಅಪೋಸಿಟು ನಂದಿನ ಸ್ಥಾಪನೆ ಮಾಡಿದ್ದಾರೆ. ಇವಾಗ ಮೇಲೆ ಹೋಗ್ತಾ ಇದ್ದೀವಿ. ಮೇಲೆ ಹೋಗಿ ಸ್ವಲ್ಪ ಸುತ್ತಾಡ್ಕೊಂಡು ಬರೋಣ ಅಂತ ಹೇಳಿ ಮೇಲ್ಗಡೆ ಹೋಗ್ತಾ ಇದ್ದೀವಿ. ಇನ್ನು ಇಲ್ಲಿ ಕೆಳಗಡೆ ದೇವಸ್ಥಾನ ಇದೆ. ಅಲ್ಲಿ ದೇವಸ್ಥಾನದ ಒಳಗಡೆ ವಿಗ್ರಹ ಇದೆ. ಒಂದು ಶಿವಲಿಂಗ ಇದೆ. ಶಿವಲಿಂಗನ ಎದುರುಗಡೆ ನಂದಿನ ನಿರ್ಮಾಣ ಮಾಡಿದ್ದಾರೆ. ತುಂಬ ಚೆನ್ನಾಗಿದೆ ಅಲ್ಲೂ ಕೂಡ ಒಳಗಡೆ. ಹಾಗೆ ಶಿವನಿಗೆ ಸಂಬಂಧಪಟ್ಟಿರುವಂಥ ಕತೆಗೆ ಅನುಸಾರವಾಗಿ ಕೆಲವೊಂದಿಷ್ಟು ಅಲ್ಲಿ ಸನ್ನಿವೇಶಗಳನ್ನು ಕೂಡ ಅಲ್ಲಿ ಸೃಷ್ಟಿ ಮಾಡಿದ್ದಾರೆ. ನೋಡ್ಕೊಂಡು ಬರೋಣ. ನೋಡಿದ್ರಲ್ವಾ ಎಷ್ಟು ಚೆನ್ನಾಗಿ ನಿರ್ಮಾಣ ಮಾಡಿದ್ದಾರೆ ಅಂತ ಹೇಳಿ. ಇಲ್ಲಿ ಬರ್ತಾ ಇದ್ದಾಗೇನೆ ಅನ್ನಿಸ್ತು ನನಗಂತೂ ತುಂಬ ಚೆನ್ನಾಗಿದೆ. ತುಂಬಾ ನೆಮ್ಮದಿ ಕೊಡುತ್ತೆ ಈ ಜಾಗ. ಪ್ರಶಾಂತವಾಗಿದೆ. ಖಂಡಿತ ಎಲ್ಲರೂ ಒಂದ್ಸಾರಿ ಬಂದು ನೋಡುವಂಥ ಜಾಗನೇ ಇದು. ತುಂಬ ಚೆನ್ನಾಗಿದೆ. ಇಲ್ಲಿ ಟೆಂಪಲ್ ಒಳಗಡೆನೆ ಬರ್ತಾ ಇದ್ದಾಗೇನೆ ಆ ಪಕ್ಷಿಗಳ ಕಲರವ, ಅಲ್ಲಿ ಮುಳುಗುವಂಥ ಓಂಕಾರ ನಾದ ಮನಸ್ಸಿಗೆ ಒಂದು ರೀತಿ ಏನೋ ತುಂಬ ನೆಮ್ಮದಿನ ತಂದು ಕೊಡುತ್ತೆ.
ಹಾಗೆ ಇಲ್ಲಿ ಒಂದು ಶಿವಲಿಂಗ ಮತ್ತು ನಂದಿ ವಿಗ್ರಹನ ನಿರ್ಮಾಣ ಮಾಡಿದ್ದಾರೆ. ಇನ್ನು ಸುತ್ತಲೂ ಕೂಡ ಶಿವನ ಚರಿತ್ರೆಯನ್ನು ಸಾರುವಂಥ ಕೆಲವು ಸನ್ನಿವೇಶಗಳನ್ನು ಕೂಡ ಇಲ್ಲಿ ನಿರ್ಮಾಣ ಮಾಡಿದ್ದಾರೆ. ನಿಜ ಹೇಳ್ಬೇಕಂದ್ರೆ ನನಗೆ ಅದರಲ್ಲಿರೋ ಸನ್ನಿವೇಶಗಳ ಅರ್ಥ ಆಗಲಿ ಆ ಕಥೆ ಆಗಲಿ ನನಗೆ ಅಷ್ಟು ಚೆನ್ನಾಗಿ ಗೊತ್ತಿಲ್ಲ. ಆದರೆ ಅಲ್ಲಿ ಹೋಗಿ ನೋಡಿದ್ರೆ ನೀವು ಯಾರಾದರೂ ಚರಿತ್ರೆ ಓದೋರಿದ್ರೆ ನಿಮಗೆ ಖಂಡಿತ ಅರ್ಥ ಆಗುತ್ತೆ. ತುಂಬ ಚೆನ್ನಾಗಿದೆ. ಮಕ್ಕಳನ್ನೆಲ್ಲ ಕರ್ಕೊಂಡು ಬಂದು ತೋರಿಸುವಂಥ ಜಾಗ ಇದೆ ಇದು. ಹಾಗೆ ನನ್ನ ಮಕ್ಕಳು ತುಂಬಾ ಎಂಜಾಯ್ ಮಾಡಿದ್ರು. ಈ ಥರ ಹೊರಗಡೆ ಬಂದಾಗ ಕೆಲವೊಂದು ಸಾರಿ ಅನಿಸುತ್ತೆ ಆ ಪ್ರಕೃತಿ ಕೊಡೋಷ್ಟು ನೆಮ್ಮದಿನ ಮತ್ತೆ ಯಾರು ಕೊಡೋಕ್ಕೆ ಸಾಧ್ಯ ಆಗಲ್ಲ ಅಂತ ಹೇಳಿ. ಅಷ್ಟು ಚೆನ್ನಾಗಿರುತ್ತೆ ಜಾಗಗಳು. ಅದರಲ್ಲಿ ಇದು ಕೂಡ ಒಂದು ತುಂಬ ಚೆನ್ನಾಗಿತ್ತು. ತುಂಬ ಎಂಜಾಯ್ ಮಾಡಿದ್ವಿ. ಇಲ್ಲಿ ನೀವು ನೋಡ್ತಾ ಇರೋದು ಬಂದು ಮಲ್ಲಿಗೆ ಹೂವು. ಇದು ಕಾಡು ಮಲ್ಲಿಗೆ ಅಂತ ಕರೀತಾರೆ. ನಾವು ಚಿಕ್ಕವರಿದ್ದಾಗೆಲ್ಲ ಗುಳ್ಳೋನ್ ಆಡೋದಕ್ಕೆ ಅಂತ ಹೋಗ್ತಾ ಇದ್ವಿ. ಪಿಕ್ನಿಕ್, ಒನ್ ಡೇ ಪಿಕ್ನಿಕ್ ರೀತಿ ನಾವು ಹೋಗ್ತಾ ಇದ್ವಿ ಚಿಕ್ಕವರಿದ್ದಾಗ. ಆವಾಗ ನೋಡ್ತಾ ಇದ್ವಿ, ಚಿಟ್ಟಮಲ್ಲಿಗೆ ಅಂತ ಕರೀತಾ ಇದ್ವಿ. ಸರಿ, ಇವಾಗ ಇಲ್ಲಿಂದ ಹೊರಡ್ತಾ ಇದ್ದೀವಿ. ಇನ್ನು ನೆಕ್ಸ್ಟ್ ಪ್ರಯಾಣ ಮುಂದೆ ಮನೆಗೆ ಅಂತ ಅಂದ್ಕೊಂಡಿದ್ವಿ. ಆದರೆ ಇಲ್ಲಿ ಒಳಗಡೆ ದೇವಸ್ಥಾನದ ಒಳಗಡೆ ಅರ್ಚಕರು ಹೇಳಿದ್ರು ಇಲ್ಲಿಂದ ಒಂದು 5 to 6 ಕಿಲೋಮೀಟರ್ಸ್ ಹೋದರೆ ಮೇಗುಂಡೇಶ್ವರ ದೇವಸ್ಥಾನ ಇದೆ ಅಂತೆ. ಅಲ್ಲಿ ಹಳೆಯ ಕಾಲದ ದೇವಸ್ಥಾನ, ಹಾಗೆ ಕೊಳ ಇದೆ, ಮತ್ತು ಹಳೆಯ ಕಾಲದ ಕೆಲವೊಂದಿಷ್ಟು ವಸ್ತುಗಳೆಲ್ಲ ಇದೆ ಅಂತ ಹೇಳಿದ್ರು. ಸೊ ಹಾಗಾಗಿ ಅಲ್ಲಿಗೆ ಹೋಗಿ ಬರೋಣ, ಇಲ್ಲಿವರೆಗೂ ಬಂದಿದ್ದೀವಿ, ಸ್ವಲ್ಪ ಅಲ್ವಾ ನೋಡ್ಕೊಂಡು ಹೋಗೋಣ ಅಂತ ಅಂದ್ಕೊಂಡ್ವಿ. ಇನ್ನು ಮತ್ತು ಅಲ್ಲಿಂದ ಮುಂದೆ ಸ್ವಲ್ಪ ಹೋದರೆ ಶಬರಿಕೊಳ ಅಂತ ಬರುತ್ತೆ ಅಂತೆ. ರಾಮನ ದೇವಸ್ಥಾನ ಮತ್ತು ಶಬರಿಕೊಳ ಇದೆ. ಸೊ ಅದನ್ನು ನೋಡಿಕೊಂಡು ಬರಬೇಕಾದ್ರೆ ಮತ್ತೆ ಇಲ್ಲಿ ಯಜ್ಞಕುಂಡ ಒಂದು ಇದೆ ಅಂತೆ. ಸೊ ಅದನ್ನು ನೋಡಿಕೊಂಡು ಹಾಗೆ ರಾಮದುರ್ಗಕ್ಕೆ ಹೋಗಿ ಬರಬೇಕು ಅಂತ ಪ್ಲ್ಯಾನ್ ಮಾಡಿದ್ವಿ. ಇವಾಗ ಹೊರಡ್ತಾ ಇದ್ವಿ. ಇನ್ನು ಇಲ್ಲಿವರೆಗೂ ನಾವು ಬಂದಿದ್ದೀವಿ ಅಂತ ಅಂದರೆ ಫುಲ್ ಡೇ ಪ್ರವಾಸ ಮಾಡೋದೆ. ಸುತ್ತಮುತ್ತ ಇರೋ ಎಲ್ಲ ಚೆನ್ನಾಗಿರೋ ಸ್ಥಳಗಳನ್ನು ನೋಡ್ಕೊಂಡೇ ಹೋಗಬೇಕು ಅಂತ ಡಿಸೈಡ್ ಮಾಡಿದ್ವಿ. ಸೊ ಇವಾಗ ಹೊರಡ್ತಾ ಇದ್ದೀವಿ. ಇವಾಗ ನಿಮ್ಗೆ ಕಾಣಿಸ್ತಾ ಇದೆ ನೋಡಿ. ಸೊ ಇದೇ ಥರನೇ ನಾನು ಊರಿಗೆ ಹೋಗ್ಬೇಕಾದ್ರೆ ಬಸ್ಸಲ್ಲಿ ನೋಡ್ತಾ ಇದ್ದಿದ್ದು. ತುಂಬ ಚೆನ್ನಾಗಿ ಕಾಣ್ತಾ ಇತ್ತು. ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ಅಂತ ಹೇಳಿ. ಸೊ ಈ ಥರ ನೋಡಿದಾಗ ಅಲ್ಲಿ ಏನಿದೆ ಕೆಳಗಡೆ ಹೋಗಿ ನೋಡಲೇಬೇಕು ಅನ್ನೋ ಆಸೆ ಹುಟ್ಟೋದು ಸಹಜನೇ ಎಲ್ರಿಗೂ. ಸೊ ಆ ಆಸೆ ಇವಾಗ ಫುಲ್ಫಿಲ್ ಆಯಿತು. ತುಂಬ ಚೆನ್ನಾಗಿದೆ. ಹೋಗಿದ್ದಕ್ಕೂ ಒಂದು ಒಳ್ಳೆ ಎಕ್ಸ್ಪೀರಿಯೆನ್ಸು. ಸೊ ಇಲ್ಲಿ ಮೇಗುಂಡೇಶ್ವರ ದ್ವಾರ, ಅದು ಮಹಾದ್ವಾರ. ಸೊ ಇಲ್ಲಿ ಬರ್ತಾ ಇದ್ದೀವಿ. ಇಲ್ಲಿ ಹೊರಡಬೇಕಾದ್ರೂ ಕೂಡ ಅಷ್ಟೇ ತುಂಬ ಚೆನ್ನಾಗಿರೋ ಎಕ್ಸ್ಪೀರಿಯೆನ್ಸ್ ಆಯಿತು. ಇಲ್ಲಿ ಏನಪ್ಪ ಅಂತ ಅಂದರೆ ಇಲ್ಲಿ ವಾತಾವರಣ ನನಗೆ ತುಂಬಾ ಇಷ್ಟ ಆಯಿತು. ನಾನು ಆವಾಗಲೇ ಹೇಳಿದೆ ನೋಡಿ ನಿಮಗೆ, ಪ್ರಕೃತಿ ಕೊಡೋಷ್ಟು ನೆಮ್ಮದಿ ಬೇರೆ ಯಾರೂ ಕೊಡಲ್ಲ, ಬೇರೆ ಎಲ್ಲೂ ಸಿಗಲ್ಲ ಅಂತ ಹೇಳಿ. ಸೊ ಆ ಎಕ್ಸ್ಪೀರಿಯೆನ್ಸು ಅಷ್ಟು ಚೆನ್ನಾಗಾಗುತ್ತೆ ಇಲ್ಲಿ. ತುಂಬ ಚೆನ್ನಾಗಿದೆ. ಈ ಥರ ಬೈಕಲ್ಲೇ ಹೋಗಬೇಕು. ನಿಜ ಕಣ್ರಿ, ಬೈಕಲ್ಲಿ ಓಡಾಡೋ ಅಂಥ ಖುಷಿ ಅದು ನಮಗೆ ಗೊತ್ತು. ಬೈಕಲ್ಲಿ ಓಡಾಡೋರಿಗೆ ಎಷ್ಟು ಚೆನ್ನಾಗಿರುತ್ತೆ ಗೊತ್ತಾ. ಅಂಥದ್ರಲ್ಲಿ ಈ ಥರ ಸ್ಥಳಗಳಲ್ಲಿ ಹೋದಾಗ ತುಂಬ ಖುಷಿ ಆಗುತ್ತೆ, ಮನಸ್ಸಿಗೆ ತುಂಬ ಖುಷಿ ಕೊಡುತ್ತೆ. ಸೊ ಬಂದ್ವಿ ಇವಾಗ. ಇಲ್ಲಿ ಮೇಗುಂಡೇಶ್ವರ ದೇವಸ್ಥಾನ ಇದು. ಇಟ್ಸ್ ಓಕೆ, ಚೆನ್ನಾಗಿತ್ತು. ಹಾಗೆ ಬರಬೇಕಾದ್ರೆ ಮಧ್ಯದಲ್ಲಿ ದಾರಿ ತಪ್ಪು ಹೋಗಿದ್ವಿ, ತಾಂಡದ ಒಳಗಡೆ ಹೋಗಿದ್ವಿ. ಮತ್ತು ಹೆಂಗೋ ಅಲ್ಲಿ ಕೇಳಿಕೊಂಡು ದೇವಸ್ಥಾನಕ್ಕೆ ಬಂದು ರೀಚ್ ಆಗಿದ್ವಿ. ಇಲ್ಲಿ ನೋಡ್ತಾ ಇರ್ಬೋದು ನೀವು ಎಷ್ಟು ಚೆನ್ನಾಗಿದೆ ವಾತಾವರಣ ಅಂತ ಹೇಳಿ. ಸೊ ಒಳ್ಳೆ ಆಕ್ಸಿಜನ್ನು, ಯಾವುದೇ ರೀತಿ ಡಿಸ್ಟರ್ಬೆನ್ಸ್ ಇಲ್ಲ, ವೆಹಿಕಲ್ಸ್ ಇಲ್ಲ, ವಾಯು ಮಾಲಿನ್ಯ ಇಲ್ಲ, ಏನು ಒಂದು ಬೇರೆ ಯಾವುದೇ ಕಿರಿಕಿರಿ ಇಲ್ಲದೆ ನೆಮ್ಮದಿಯಾಗಿರುವಂಥ ಸ್ಥಳ ಇದು. ಸೊ ಇನ್ನು ಇಲ್ಲಿ ಬಂದರೆ ದೇವಸ್ಥಾನ, ಹಳೆಯ ದೇವಸ್ಥಾನ ಅಂತೆ. ಇದು ಜಕಣಾಚಾರಿ ಕಟ್ಟಿರೋ ದೇವಸ್ಥಾನ ಅಂತೆ. ಹಳೆ ದೇವಸ್ಥಾನಗಳಲ್ಲಿ ನೀವು ಅಬ್ಸರ್ವ್ ಮಾಡಿರ್ಬೋದು, ಎಷ್ಟೇ ಬಿಸಿಲಿದ್ರು ಕೂಡ, ಎಷ್ಟೇ ಸೆಕೆ ಇದ್ರೂ ಕೂಡ ದೇವಸ್ಥಾನದಲ್ಲಿ ತಂಪಾಗಿರುತ್ತೆ. ಇಲ್ಲೂ ಕೂಡ ಅದೇ ರೀತಿ ಇತ್ತು. ಕಂಬಗಳಾಗಿರ್ಬೋದು, ಗೋಡೆಗಳಾಗಿರ್ಬೋದು, ಮುಟ್ಟಿ ನೋಡಿದಾಗ ತಂಪಾಗಿತ್ತು. ಒಂದು ರೀತಿ ಏನೋ AC ರೂಮಲ್ಲಿ ಬರ್ತಾ ಇದ್ದೀವಿ ಏನಪ್ಪ ಅಂತ ಅನ್ನಿಸ್ಬೇಕು, ಆ ಥರ ಫೀಲ್ ಇತ್ತು. ಅಷ್ಟು ತಂಪಾಗಿತ್ತು ಈ ದೇವಸ್ಥಾನದಲ್ಲಿ. ಅದರಲ್ಲೂ ನಾವು ಬೈಕಲ್ಲಿ ಬಂದಿದ್ವಿ ನೋಡಿ. ಬೈಕಲ್ಲಿ ಅಷ್ಟು ಬಿಸಿಲಲ್ಲಿ ತುಂಬಾ ಸೆಕೆ, ಎಲ್ಲನೂ ಬಿಸಿ ಆಗಿತ್ತು. ಸೊ ಇಲ್ಲಿ ಒಳಗಡೆ ಬರ್ತಾ ಇದ್ದಾಗೇ ಎಲ್ಲ ತಂಪಾಗಿ ಬಂದಿರೋ ಆಯಾಸ ಎಲ್ಲನೂ ಕಡಿಮೆ ಆಯಿತು. ನೀವು ಇಲ್ಲಿ ದೇವಸ್ಥಾನನ ಅಬ್ಸರ್ವ್ ಮಾಡ್ತಾ ಇರ್ಬೋದು. ತುಂಬ ಹಳೆ ಕಾಲದ ದೇವಸ್ಥಾನ, ಎಷ್ಟು ಚೆನ್ನಾಗಿದೆ ಅಂತ ನೋಡಿ. ಯಾವುದೇ ಥರ ಇಟ್ಟಿಗೆ ಬಳಸ್ತೇನೆ, ಕಲ್ಲಿಂದಾನೇ
ಕಟ್ಟಿರೋವಂಥ ದೇವಸ್ಥಾನ ಇದು. ಎಷ್ಟು ಚೆನ್ನಾಗಿದೆ, ಪ್ರಶಾಂತವಾಗಿರೋ ಜಾಗ. ಈ ಥರ ಜಾಗಕ್ಕೆ ಬಂದಾಗ ಸಿಟಿ ಲೈಫು ಏನೇನೂ ಅಲ್ಲ, ನಮ್ಮ ಹಳ್ಳಿ ಲೈಫೇ ತುಂಬ ಚೆನ್ನಾಗಿರುತ್ತೆ. ನೆಮ್ಮದಿಯಾಗಿರುವಂಥ ಜೀವನ, ಹಳ್ಳೀಲಿರೋರ ಬದುಕು ತುಂಬ ಚೆನ್ನಾಗಿರುತ್ತೆ. ತುಂಬಾ ಸಾರ್ಥಕತೆ ಆಗಿರುವಂಥ ಬದುಕನ್ನು ಅವರು ಬದುಕ್ತಾ ಇರ್ತಾರೆ ಅನ್ನೋದು ಇದರಲ್ಲೇ ನಾವು ಅರ್ಥ ಮಾಡ್ಕೋಬೋದು. ಅಷ್ಟಲ್ಲದೆ ಹೇಳಿಲ್ಲ ಹಿರಿಯರು, ಹಳ್ಳಿ ಹಾಡು ತಂದಾನಾನ, ಹಳ್ಳಿ ಪಾಡು ತರನಾನಾನ ಅಂತ ಹೇಳಿ. ಸೊ ಇದು ಕೊಳ, ಆವಾಗಲೇ ಹೇಳಿದೆ ನೋಡಿ ಕೊಳ ಇದೆ ಅಂತ ಹೇಳಿ. ಅದೊಂದು ಕೊಳ. ಇಷ್ಟನ್ನು ನೋಡಿಕೊಂಡು ತಿರ್ಗಾ ನಾವು ಶಬರಿ ಕೊಳಕ್ಕೆ ಹೋಗೋಣ ಅಂತ ಹೇಳಿ ಹೊರಡ್ತಾ ಇದ್ದೀವಿ. ವಾವ್, ಫೋಟೋ ಶೂಟ್ ಎಲ್ಲ ಮಾಡ್ಕೊಂಡು ಎಲ್ಲಿ ಬರ್ತೈತ್ರಿ? ಹಾಂ, ಗೊಂಡಾಗರ. ನಮಗೆ ಅಲ್ಲಿ ಮುಂದೆ ಹೊರಡೋದಕ್ಕೆ ದಾರಿ ಅಷ್ಟಾಗಿ ಗೊತ್ತಿರಲಿಲ್ಲ. ಸೊ ಹಂಗಾಗಿ ಅಲ್ಲೊಬ್ರು ಹಿರಿಯರು ಕುಂತಿದ್ರು. ಸೊ ಅವ್ರನ್ನ ಕೇಳಿಕೊಂಡು ಹಂಗೆ ಮುಂದೆ ಬಂದ್ವಿ. ಅವ್ರು ಹೇಳಿದರು ಸ್ಟ್ರೇಟಾಗಿ ಹೋದರೆ ಶಬರಿಕೊಳ ಸಿಗುತ್ತೆ ಅಂತ ಹೇಳಿ. ಸೊ ಅದೇ ಪ್ರಕಾರನೇ ನಾವು ಬಂದ್ವಿ. ಸೊ ಇಲ್ಲಿ ಶಬರಿಕೊಳಕ್ಕೆ ರೀಚ್ ಆದ್ವಿ. ಇಲ್ಲಿ ಶಬರಿಕೊಳ ಅಂತ ಅಂದರೆ ರಾಮನ ಭಕ್ತೆ ಶಬರಿ ದೇವಿಯ ಒಂದು ದೇವಸ್ಥಾನ ಇದೆ ಇಲ್ಲಿ. ಹಾಗೆ ಒಂದು ಕೊಳ ಇದೆ, ರಾಮನ ದೇವಸ್ಥಾನನೂ ಕೂಡ ಇದೆ. ಸೊ ಅದನ್ನು ನೋಡ್ಕೊಂಡು ಹೋಗೋಣ ಅಂತ ಬಂದಿದ್ದೀವಿ. ಇಲ್ಲಿ ನಾವು ಎಂಟ್ರೆನ್ಸ್ ಬರ್ತಾ ಇದ್ದಾಗೇನೆ ಸೈಡಲ್ಲಿ ರಾಮನ ದೇವಸ್ಥಾನ ಸಿಗುತ್ತೆ ನಮಗೆ. ಇಲ್ಲಿ ನೋಡ್ತಾ ಇರೋದೇ ಶ್ರೀರಾಮನ ದೇವಸ್ಥಾನ. ಸೊ ನಾವು ಇಲ್ಲೇ ಗಾಡಿನ ಪಾರ್ಕ್ ಮಾಡಿ ಮುಂದೆ ಹೋಗಬೇಕು ಅಂತ ಅಂದ್ಕೊಂಡು ಗಾಡಿ ಪಾರ್ಕ್ ಮಾಡೋಕ್ಕೆ ಅಂತ ಬಂದ್ವಿ. ಇಲ್ಲಿ ಸಿಕ್ಕಾಪಟ್ಟೆ ಕೋತಿಗಳ ಕಾಟ ಇತ್ತು. ಇಲ್ಲ ಪಾಪ ಅಂಜಾತೈತಿ. ಬಿಡ, ಒಂದಕ್ಕೆ ಗಣ ಒಂದಕ್ಕಷ್ಟು ಬರ್ತಾವ. ಮಮ್ಮಿ ನೋಡಿ ಬಂತ ಅಲ್ಲಿ ನೋಡಲ್ ಬೈಕ್ ಮೇಲೆ ಹತ್ತೈತೆ ಅದು. ಅಯ್ಯ ನೋಡಲ್ಲಿ ನನ್ ಬ್ಯಾಗ್ ತಗೊಂಡ್ ಹೋಗಿದ್ದೆ. ನಾನು ಬಿಟ್ಟು ಹಾಕ್ತೈತೆ ಬರೋದು ನೋಡಲ್ಲಿ. ಪಾಪ ಇಲ್ಲಿ ಜಾಸ್ತಿ ಯಾರು ಜನ ಬರಲ್ಲ ಅಂತ ಅನಿಸುತ್ತೆ. ಸೊ ಹಾಗಾಗಿ ಆ ಕೋತಿಗಳಿಗೆ ತಿನ್ನೋದಕ್ಕೆ ಅಷ್ಟಾಗಿ ಏನು ಆಹಾರನೂ ಸಿಗೋದಿಲ್ಲ. ಸಿಕ್ಕರೆ ಏನು ಮರದಲ್ಲಿ ಆಗಲಿ ಸೊಪ್ಪು ಸೆದೆ ಇದು ಮಾತ್ರ ಇರುತ್ತೆ. ಹಾಗೆ ನಾವು ನೋಡೋ ಹಾಗೆ ಇಲ್ಲಿ ಯಾವುದೋ ಹಣ್ಣಿನ ಮರಗಳು ಕೂಡ ಇಲ್ಲ. ಸೊ ಹಂಗಾಗಿ ನಾವು ಹೋಗ್ತಾ ಇದ್ದಾಗೇನೆ ಏನಾದರೂ ತಿನ್ನಕ್ಕೆ ತಂದಿರ್ಬೋದು ಅಂತ ಹೇಳಿ ಕ್ಯೂರಿಯಾಸಿಟಿಯಿಂದ ಪಾಪ ಓಡ್ಕೊಂಡು ಬಂದ್ವು. ಆದರೆ ನಮ್ಮ ಹತ್ರ ಚಿಪ್ಸು ಚಕ್ಲಿ ಆಮೇಲೆ ಸ್ವಲ್ಪ ಕೇಕ್ ಮಾತ್ರ ಇತ್ತು, ಅದಷ್ಟೇ ಇತ್ತು. ಸೊ ಅದನ್ನೇ ಕೊಟ್ವಿ. ಮುಂಚೆನೇ ಗೊತ್ತಿದ್ದು ಸ್ವಲ್ಪ ಬಾಳೆಹಣ್ಣಾದರೂ ತರ್ತಾ ಇದ್ವಿ. ಎಷ್ಟೊಂದು ಪಲಾವ್ ಕೂಡ ಮಿಕ್ಕಿತ್ತು, 2 ಬಾಕ್ಸ್ ಹಂಗೆ ಇತ್ತು. ಅದನ್ನು ಟಚ್ ಕೂಡ ಮಾಡಿರಲಿಲ್ಲ. ಅದನ್ನೇ ನಾವು ಅಲ್ಲೇ ಸ್ವಲ್ಪ ನಾಯಿಗಳಿತ್ತು ಅದಕ್ಕೆ ಹಾಕಿ ಹಂಗೆ ಬಂದ್ವಿ. ಸೊ ಆದರೂ ಅದಷ್ಟೇ ಕೊಟ್ವಿ. ಪಾಪ ಅಂತ ಅನ್ನಿಸ್ತು. ಮುಂಚೆನೇ ಗೊತ್ತಿದ್ರೆ ಹಣ್ಣಾದರೂ ತರ್ಬೋದಿತ್ತು ಅಂತ ಅನ್ನಿಸ್ತು. ಏನು ಮಾಡೋಕ್ಕಾಗೋದಿಲ್ಲ, ಇಲ್ಲಿಂದ ತೊಗೊಂಬರ್ಬೇಕು ಅಂತ ಅಂದರೆ ತುಂಬ ದೂರ ಹೋಗಬೇಕು. ಸೊ ಹಂಗಾಗಿ ಇರೋದನ್ನೇ ಕೊಟ್ಟು ಮುಂದೆ ಬಂದ್ವಿ. ಇನ್ನು ಇಲ್ಲಿ ಬಂದರೆ ಇದು ಶಬರಿ ಮಂದಿರ. ಈ ಕಡೆ ಸೈಡಲ್ಲಿರೋ ದೇವಸ್ಥಾನಗಳು ಬಂದುಬಿಟ್ಟು ಹಳೆ ಕಾಲದ ದೇವಸ್ಥಾನ ಇದೆ. ಇನ್ನು ಮುಂದ್ಗಡೆ ಒಂದು ಕಲ್ಯಾಣ ಮಂಟಪದ ಥರ ಮಾಡಿದ್ದಾರೆ. ಅದರಲ್ಲಿ ಸಿಮೆಂಟು ಆಮೇಲೆ ಇಟ್ಟಿಗೆ ಎಲ್ಲ ಬಳಸಿ ಕಟ್ಟಿರೋದು ಗೊತ್ತಾಗುತ್ತೆ. ಇವಾಗಿನ ರೀಸೆಂಟ್ ಆಗಿರೋ ಬಿಲ್ಡಿಂಗು ಆಮೇಲೆ ಮುಂಚೆ ಅವಾಗ ಕಟ್ಟೋ ಅಂಥ ಬಿಲ್ಡಿಂಗ್ಗಳಲ್ಲಿ ಗೊತ್ತಾಗುತ್ತೆ. ಈ ದೇವಸ್ಥಾನ ನೋಡಿದ್ರೇನೆ ಗೊತ್ತಾಗುತ್ತೆ. ಇದು ಹಳೆ ಕಾಲದ ದೇವಸ್ಥಾನ, ಕಲ್ಲಲ್ಲೇ ನಿರ್ಮಾಣ ಮಾಡಿರುವಂಥ ದೇವಸ್ಥಾನ. ಕಂಬಗಳನ್ನು ನೋಡ್ತಾ ಇದ್ದಾಗಲೇ ಗೊತ್ತಾಗುತ್ತೆ. ಇವಾಗ ಒಳಗಡೆ ಬಂದ್ವಿ. ಚಪ್ಪಲ್ ಕಳಿಲಪ್ಪ. ಸೊ ಇದು ಶಬರಿ ದೇವಿ ದೇವಸ್ಥಾನದ ಒಳಗಡೆ ಬಂದಿದ್ದೀವಿ. ಇವಾಗ ಮುಂದ್ಗಡೆ ನೋಡ್ತಾ ಇರೋದು ಶಬರಿ ದೇವಿ. ಸೊ ನಾನು ಅಂದ್ಕೊಂಡೇ ಇರಲಿಲ್ಲ ಶಬರಿ ದೇವಸ್ಥಾನ ಇದೆ ಅಂತ ಹೇಳಿ. ಇವಾಗಲೇ ಫಸ್ಟ್ ಟೈಮ್ ಇಲ್ಲಿ ಬಂದಿರೋದು. ಶಬರಿ ಮಾತೆಯೂ ಕೂಡ ದೇವರ ರೂಪದಲ್ಲಿ ಪೂಜೆ ಮಾಡ್ತಾ ಇದ್ದಾರೆ.
ಶ್ರೀ ರಾಮಾಯಣದಲ್ಲಿ ಬರುವಂಥ ಶಬರಿ ದೇವಿ ಕಥೆನ ಎಲ್ಲರೂ ಕೇಳಿರ್ತೀರ. ಆ ಕಥೆಯಲ್ಲಿ ಹೇಳೋ ಹಾಗೇನೆ ಶಬರಿ ದೇವಿಯು ರಾಮ ಲಕ್ಷ್ಮಣರ ಬರುವಿಕೆಗಾಗಿ ಕಾಯ್ತಾ ಕೂತಿರ್ತಾರೆ. ಸೊ ಆ ಥರ ಕಾಯ್ತಾ ಕೂತಿರೋವಂಥ ಆಶ್ರಮನೇ ಇದೇ ಆಶ್ರಮ ಅಂತೆ. ಸುಮಾರು ಸಾವಿರಾರು ವರ್ಷಗಳ ಹಿಂದಿನ ಮಂದಿರ ಈ ಶಬರಿ ದೇವಿ ಮಂದಿರ ಅಂತೆ. ಇಲ್ಲಿ ಇನ್ನೊಂದು ಅಚ್ಚರಿ ಮೂಡಿಸುವಂಥ ವಿಚಾರ ಏನಪ್ಪಾ ಅಂತ ಅಂದರೆ, ವರ್ಷದ 12 ತಿಂಗಳು ಕೂಡ ಆ ಕೋತಿಗಳು ಇಲ್ಲೇ ವಾಸ ಮಾಡ್ತಾ ಇರ್ತಾವಂತೆ. ಇಲ್ಲಿ ಜಾಗನ ಬಿಟ್ಟು ಎಲ್ಲಿ ಹೋಗಲ್ಲ ಅಂತೆ. ನಮಗೆ ಇಲ್ಲಿ ಮಂದಿರದ ಒಳಗಡೆ ಬಂದ ಮೇಲೇನೆ ಗೊತ್ತಾಗಿದ್ದು. ಹಾಗೆ ಎಂಟ್ರೆನ್ಸ್ ಅಲ್ಲಿ ನಾವು ನೋಡಿದ್ವಿ ನೋಡಿ ರಾಮ ಮಂದಿರ. ಅನ್ಫಾರ್ಚುನೇಟ್ಲಿ ನಾವು ಹೋದಾಗ ರಾಮ ಮಂದಿರನ ಕ್ಲೋಸ್ ಮಾಡಿದ್ರು. ಅಲ್ಲಿ ದೇವಸ್ಥಾನದ ಒಳಗಡೆ ಹೋಗಿ ಶ್ರೀರಾಮನ ದರ್ಶನ ಮಾಡೋಕ್ಕಾಗಲಿಲ್ಲ. ಇಲ್ಲಿ ಶಬರಿ ಮಂದಿರಕ್ಕೆ ಬಂದು ಇಲ್ಲಿ ಶಬರಿ ದೇವಿಯ ದರ್ಶನ ಮಾಡಿಕೊಂಡು ಸ್ವಲ್ಪ ಹೊತ್ತು ಕೂತ್ಕೊಂಡ್ವಿ. ಇನ್ನೊಂದು ವಿಚಾರ ಏನಪ್ಪಾ ಅಂತ ಅಂದರೆ, ನಮ್ಮ ಸುತ್ತಮುತ್ತ ಕಾಣುವಂಥ ಬೆಟ್ಟ ಗುಡ್ಡಗಳಲ್ಲಿ ಎಷ್ಟು ಹಚ್ಚ ಹಸಿರಾಗಿದೆಯೋ ಈ ಥರ ಹಚ್ಚ ಹಸಿರಾಗಿರುವಂಥ ವಾತಾವರಣ ಸದಾಕಾಲ ಇಲ್ಲಿರುತ್ತೆ ಅಂತೆ. ಜಳಕ ಮಾಡಿ ಹೋದ್ರು ಅವ್ರು. ಈ ಕಡೆ ಏನೈತಿ? ಈ ಕಡೆ ಒಂದು ಕೊಳ ಐತೆನ? ಅಯ್ಯ, ಇಲ್ಲಿ ಒಂದು ಕೊಳ ಐತಿ, ಇಲ್ಲಿ ಒಂದೈತಿ. ಜಳಕ ಆತು, ಹಂಗೆ ಜಳಕ ಮಾಡೋದು. ಮಸ್ತ್ ಐತಿ ಪ್ಲೇಸ್, ಭಾರಿ ಐತಿ. ನಾವು ಎಲ್ಲಿಂತ್ರ ನೀರು ಬೀಳ್ತಾವಣ್ಣ? ಎಲ್ಲಿ? ಹಾಂ, ಮೀನು ಅದಾವ ಅದ್ರಾಗ? ಮೀನು ಅದಾವ? ಅಲ್ಲ, ಇಲ್ಲಿ ಏನು, ಇಲ್ಲಿ ಮ್ಯಾಲೆ ಇಲ್ಲಿ ಗುಡ್ಡದಿಂತ್ರ ಬೀಳ್ತಾವ ನೀರ? ಅವೇನು ಕಪ್ ಕಲಿ ಅದಾವಲ್ಲ, ಅದ ಮಳೆಗಾಲದಾಗ. ಇವಾಗ ನಾವು ನೋಡ್ತಾ ಇರೋ ಕೊಳನೇ ಇದೇ ಶಬರಿ ಕೊಳ. ಶ್ರೀರಾಮಚಂದ್ರರು ಶಬರಿನ ಭೇಟಿ ಮಾಡೋದಕ್ಕೆ ಬಂದಾಗ ನೀರಿಗಾಗಿ 2 ಬಾಣಗಳನ್ನು ಬಿಡ್ತಾರಂತೆ. ಸೊ ಆ ಬಾಣಗಳ ಚಿಲುಮೆಗಳೇ ಈ 2 ಕೊಳಗಳಾಗಿವೆ. ಇದಕ್ಕೆ ಶಬರಿ ಕೊಳ ಅಂತ ಕರೀತಾರೆ. ಸೊ ಇಲ್ಲಿ ಸದಾಕಾಲ ನೀರು ಯಾವತ್ತೂ ಕೂಡ ಇರುತ್ತೆ. ಒಂದು ದಿನಾನೂ ನೀರು ಬತ್ತಿ ಹೋಗೋದಿಲ್ಲ. ಪೈಲ್ವಾನ್ ನೀರದಾವ ಅದ್ರಾಗ? ನೀರದಾವ. ಇನ್ನು ಇಲ್ಲಿಂದ ಒಂದು 8 ರಿಂದ 9 ಕಿಲೋಮೀಟರ್ ಹೋದರೆ ಚಿದಂಬರೇಶ್ವರ ಯಜ್ಞಕ್ಷೇತ್ರ ಬರುತ್ತೆ, ಗೊನ್ನಾಗರ ಅದು. ಸೊ ಅಲ್ಲೇನು ಕೂಡ ನೋಡ್ಕೊಂಡು ಹೋದರೆ ಆಯಿತು ಅಂತ ಹೇಳಿ ಬರ್ತಾ ಇದ್ದೀವಿ. ಸ್ವಲ್ಪ ಮುಂದೆನೇ ಹೋಗ್ತಾ ಇದ್ದಾಗೇ ಗೊನ್ನಾಗರ ಕ್ಷೇತ್ರದಲ್ಲಿರುವಂಥ ಚಿದಂಬರೇಶ್ವರ ಯಜ್ಞಕ್ಷೇತ್ರ ಬರುತ್ತೆ. ಇನ್ನು ಇದು ಬಂದುಬಿಟ್ಟು ಹೊಲಗಳ ಮಧ್ಯೆನೇ ಇದೆ. ಇಲ್ಲಿ ಸುತ್ತಮುತ್ತ ನೋಡಿದ್ರು ಯಾವುದೇ ರೀತಿ ಮನೆ ಏನು ಕಾಣಲಿಲ್ಲ ನಮಗೆ. ಇನ್ನು ಬಂದ್ವಿ ಇಲ್ಲಿ ಬಂದ ಮೇಲೆ ಇಲ್ಲಿ ಒಂದು ದೊಡ್ಡದಾಗಿರುವಂಥ ಆಲದ ಮರ ಇದೆ. ಇದು ಹಿಂದ್ಗಡೆ ನೀವು ನೋಡ್ತಾ ಇರೋದೇ ಶಿವ ಚಿದಂಬರೇಶ್ವರ ಧ್ಯಾನ ಮಂದಿರ. ನಾವು ಹೋದಾಗ ನಮ್ಮದೇ ಬ್ಯಾಡ್ ಲಕ್ ಅಂತ ಅನಿಸುತ್ತೆ, ಅದು ಕೂಡ ಕ್ಲೋಸ್ ಆಗಿತ್ತು. ಅಲ್ಲಿ ಶ್ರೀರಾಮನ ಮಂದಿರನೂ ಕೂಡ ಕ್ಲೋಸ್ ಆಗಿತ್ತು, ನೋಡೋಕ್ಕಾಗಲಿಲ್ಲ. ಇಲ್ಲಿ ಬಂದರೆ ಜ್ಞಾನ ಮಂದಿರನೂ ಕೂಡ ಕ್ಲೋಸ್ ಆಗಿದೆ. ಇಟ್ಸ್ ಓಕೆ, ಹೊರಗಡೆಯಿಂದನೇ ಸ್ವಲ್ಪ ಗ್ಲಾಸಲ್ಲಿ, ಕಿಟಕಿ ಗ್ಲಾಸಲ್ಲಿ ಒಂದು ಸ್ವಲ್ಪ ನೋಡಿದ್ವಿ. ಚಿದಂಬರೇಶ್ವರ ವಿಗ್ರಹಗಳು ಅದೆಲ್ಲನೂ ಚೆನ್ನಾಗಿದೆ ಒಳಗಡೆ ನೋಡೋದಕ್ಕೆ. ಇನ್ನು ಒಳಗಡೆ ಅಂತೂ ಹೋಗಿ ನೋಡೋಕ್ಕಾಗಲಿಲ್ಲ, ಹೊರಗಡೆಯಿಂದನೇ ದರ್ಶನ ಮಾಡ್ಕೊಂಡ್ವಿ. ಇನ್ನು ಅಲ್ಲಿ ಹೋಗಿ ಆಲದ ಮರ ರೌಂಡ್ ಹಾಕಿ ನಮಸ್ಕಾರ ಎಲ್ಲ ಮಾಡಿದ್ವಿ. ಇಲ್ಲಿ ನೋಡಿ ಯಜ್ಞ ನಡೆಯುತ್ತೆ ಅಂತ ಅನಿಸುತ್ತೆ. ಸೊ ಮಧ್ಯಾಹ್ನ ಟೈಮ್ ನಾವು ಹೋಗಿದ್ದು, ಹಾಗಾಗಿ ಯಾರು ಕೂಡ ಇರಲಿಲ್ಲ. ಮೋಸ್ಟ್ಲಿ ಸಾಯಂಕಾಲ ಅಥವಾ ಬೆಳಿಗ್ಗೆ ಧ್ಯಾನ ಮಂದಿರ ಓಪನ್ ಆಗಿರುತ್ತೆ ಅಂತ ಅಂದ್ಕೊತೀನಿ. ಇನ್ನು ಸುತ್ತಮುತ್ತ ಹೊಲಗಳಿದೆ. ಅಲ್ಲೊಬ್ರು ಹೊಲದ ಮಾಲೀಕರು ಮಲ್ಕೊಂಡಿದ್ರು. ಇನ್ನು ಕೇಳಬೇಕು ಅಂತ ಅಂದ್ಕೊಂಡ್ವಿ ಸ್ವಲ್ಪ ಮಾಹಿತಿನ, ಬಟ್ ಅವ್ರು ಮಲ್ಕೊಂಡಿದ್ರು. ಇನ್ನು ನಿದ್ದೆ ಹಾಳು ಮಾಡೋದು ಬೇಡ, ಅದರಲ್ಲೂ ರೈತರಲ್ವ, ಸುಸ್ತಾಗಿರುತ್ತೆ ಕೆಲಸ ಮಾಡಿ ಅಂತ ಹೇಳಿ ಹಾಗೆ ಸುಮ್ಮನಾದ್ವಿ. ಸುಮ್ಮನೆ ಒಂದು ಸ್ವಲ್ಪ ಹೊತ್ತು ಕೂತ್ಕೊಂಡು ದರ್ಶನ ಮಾಡಿಕೊಂಡು ತಿರ್ಗಾ ಊರಿಗೆ ಹೊರಟ್ವಿ. ಇದು ನಾವು ನೋಡಬೇಕಾಗಿರೋ ಕೊನೆಯ ಸ್ಥಳ. ಅದನ್ನು ಕೂಡ ನೋಡಿಕೊಂಡು ಅದೇ ರೂಟ್ ಇಟ್ಕೊಂಡು ಸೀದಾ ನಾವು ರಾಮದುರ್ಗಕ್ಕೆ ಬಂದ್ವಿ. ಹೊಟ್ಟೆ ಫುಲ್ ಹಸಿತಾ ಇತ್ತು. ಸೊ ಸಾಯಂಕಾಲ 4 ಗಂಟೆ ಆಗ್ತಾ ಬಂತು ಟೈಮು. ಊಟ ಮಾಡಿರಲಿಲ್ಲ. ಮಕ್ಕಳನ್ನ ಜೊತೆ ಕರ್ಕೊಂಡು ಹಾಗೆ ಓಡಾಡ್ಕೊಂಡು ನೋಡ್ತಾ ಇದ್ದೀವಿ ಅಷ್ಟೇ. ಚಿಪ್ಸು ಸ್ನ್ಯಾಕ್ಸು ಇದನ್ನೇ ತಿನ್ಕೊಂಡಿದ್ದೀವಿ. ಸ್ವಲ್ಪ ಹಣ್ಣು ಕೂಡ ತೊಗೊಂಡಿರಲಿಲ್ಲ ನಾವು, ಹಾಗಾಗಿ ಮಕ್ಕಳಿಗೂ ಹಸಿವಾಗಿತ್ತು ಅಂತ ಹೇಳಿ ರಾಮದುರ್ಗದಲ್ಲಿ ಊಟ ಮುಗಿಸ್ಕೊಂಡು ಮತ್ತೆ ಬೈಕ್ ಹತ್ತಿ ನಾವು ತಿರ್ಗಾ ಊರಿಗೆ ಬರ್ತಾ ಇದ್ವಿ. ಇಲ್ಲಿ ಬರಬೇಕಾದ್ರೆ ಸೌದತ್ತಿ ಹತ್ರನೇ ಸೌದತ್ತಿ ಎಲ್ಲಮ್ಮನ
ಟೌನ್ ಗುಡ್ಡ ದಾಟಿ ಸ್ವಲ್ಪ ಮುಂದೆ ಬಂದರೆ ಈ ಜಲಪಾತ ಹರಿತಾ ಇತ್ತು. ನನ್ನ ಮಗ ಮಲ್ಕೊಂಡಿದ್ದ, ಪಾಪ ಊಟ ಎಲ್ಲ ಮಾಡಿ ಬರ್ತಾ ಹಾಗೆ ಮಲ್ಕೊಂಡಿದ್ದಾನೆ. ನಿದ್ದೆ ಹಾಳು ಮಾಡೋದು ಬೇಡ ಅಂತ ಹೇಳಿ ನನ್ನ ಹಸ್ಬೆಂಡು ಬೈಕಲ್ಲೇ ಅವನ್ನ ಕರ್ಕೊಂಡು ಕುಂತಿದ್ರು. ನಾವು ಜಲಪಾತನ ಎಂಜಾಯ್ ಮಾಡ್ತಾ ಇದ್ವಿ. ಆದರೆ ಸ್ವಲ್ಪ ಹೊತ್ತು ಆಗ್ತಾ ಇದ್ದಾಗೇನೆ ಅವನು ಎದ್ದ ಜಲಪಾತದ ಸೌಂಡಿಗೆ. ಹಾಗೆ ಎಲ್ಲರೂ ಒಂದು ಸ್ವಲ್ಪ ಹೊತ್ತು ಜಲಪಾತದಲ್ಲಿ ಇಳಿದು ನೀರಿನ ಜೊತೆ ಸ್ವಲ್ಪ ಆಟ ಆಡಿಕೊಂಡು ಎಂಜಾಯ್ ಮಾಡಿದ್ವಿ. ನಿಜ ಹೇಳಬೇಕು ಅಂತ ಅಂದರೆ ನಾನು ಲೈಫಲ್ಲೇ ಫಸ್ಟ್ ಟೈಮ್ ಜಲಪಾತನ ನೋಡ್ತಾ ಇರೋದು, ಈ ಥರ ನೀರು ಹರಿತಾ ಇರೋದನ್ನು ನೋಡ್ತಾ ಇರೋದು. ಪುಟ್ಟದಾಗಿದೆ, ಚಿಕ್ಕದಾಗಿರೋ ಜಲಪಾತ, ಆದರೂ ಕೂಡ ಮನಸ್ಸಿಗೆ ಏನೋ ಒಂದು ರೀತಿ ಖುಷಿ ಕೊಡ್ತು ಈ ಜಲಪಾತ. ನಿಜವಾಗ್ಲೂ ಹೇಳ್ತೀನಿ, ನನ್ನ ಲೈಫಲ್ಲೇ ಫಸ್ಟ್ ಟೈಮು ಈ ಥರ ಜಲಪಾತನ ನೋಡ್ತಾ ಇರೋದು. ಜಲಪಾತದಲ್ಲಿ ಈ ಥರ ಇಳಿದು ಎಂಜಾಯ್ ಮಾಡ್ತಾ ಇರೋದು. ನಾನು ಸ್ಕೂಲ್ ಡೇಸಲ್ಲೂ ಕೂಡ ಅಷ್ಟೇ, ನಾನು ಎಲ್ಲೂ ಕೂಡ ದೂರ ಪ್ರವಾಸ ಮಾಡಿಲ್ಲ. ಹಾಗಾಗಿ ಈ ಥರ ಎಕ್ಸ್ಪೀರಿಯೆನ್ಸ್ ಫಸ್ಟ್ ಟೈಮ್ ಆಗ್ತಾ ಇರೋದು. ತುಂಬ ಖುಷಿ ಆಯಿತು. ನನ್ನ ಮಕ್ಕಳ ಜೊತೆ, ನನ್ನ ಗಂಡನ ಜೊತೆ ತುಂಬಾ ಎಂಜಾಯ್ ಮಾಡಿದೆ ನಾನು. ಇವತ್ತಿನ ಫುಲ್ ಡೇ ಕೂಡ ನನಗೆ ಒಂದು ಸ್ಪೆಷಲ್ ಡೇ ಆಗಿತ್ತು. ಒಂದು ಒಳ್ಳೆ ಸ್ಪೆಷಲ್ ಎಕ್ಸ್ಪೀರಿಯೆನ್ಸು ಇವತ್ತಿನ ದಿನ ನನಗಾಯಿತು. ತುಂಬ ಖುಷಿ ಆಯಿತು. ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ ನನ್ನ ಹಸ್ಬೆಂಡ್ಗೆ, ಈ ಥರ ಒಂದು ಒಳ್ಳೆ ಮೆಮೊರಿನ ನನ್ನ ಲೈಫಲ್ಲಿ ತಂದಿರೋದಕ್ಕೆ. ನೋಡ್ತಾ ಇರ್ಬೋದು ನೀವು ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ಜಲಪಾತ ಅಂತ ಹೇಳಿ. ಈ ಜಲಪಾತನ ನೋಡಬೇಕು, ಈ ಥರ ಜಲಪಾತ ಇದೆ ಅನ್ನೋದು ಕೂಡ ನಮಗೆ ಐಡಿಯಾ ಇರಲಿಲ್ಲ. ಸುಮ್ಮನೆ ಬರ್ತಾ ಇರಬೇಕಾದ್ರೆ ರೋಡಲ್ಲಿ ಈ ಜಲಪಾತ ಹರಿತಾ ಇರೋದನ್ನು ನೋಡಿದ್ವಿ. ಸೊ ಹಂಗಾಗಿ ಬೈಕನ್ನು ಸ್ಟಾಪ್ ಮಾಡು ಅಂತ ಹೇಳಿ ನನ್ನ ಹಸ್ಬೆಂಡ್ಗೆ ಹೇಳಿದೆ, ನಾನು ಸ್ಟಾಪ್ ಮಾಡಿ ಅಂತ ಹೇಳಿ. ಅವ್ರು ಏನಕ್ಕೆ ಅಂತ ಕೇಳ್ತಾ ಇದ್ದಾರೆ, ನಾನು ಹಂಗೆ ಇಳ್ಕೊಂಡು ಬರ್ತಾ ಇದ್ದೀನಿ. ಓಕೆ ಫ್ರೆಂಡ್ಸ್, ಇನ್ನು ಇಲ್ಲಿಂದ ಮನೆಗೆ ಹೋಗ್ಬಿಡ್ತೀವಿ. ಹಾಗೆ ಇವತ್ತಿನ ಈ ವ್ಲಾಗು ಕೂಡ ಇಲ್ಲಿಗೆ ಎಂಡ್ ಮಾಡ್ತೀನಿ. ಹೋಪ್ ನಿಮಗೆ ಈ ವ್ಲಾಗ್ ಇಷ್ಟ ಆಗಿರುತ್ತೆ. ಇಷ್ಟ ಆದರೆ ದಯವಿಟ್ಟು ವಿಡಿಯೋಗೊಂದು ಲೈಕ್ನ ಕೊಡಿ. ಹಾಗೆ ನಿಮ್ಮ ಅನಿಸಿಕೆನ ನನಗೆ ಕಾಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಯಾರೆಲ್ಲ ಈ ಒಂದು ಪ್ಲೇಸ್ನ ನೋಡಿದ್ರೆ ಅನ್ನೋದನ್ನು ನನಗೆ ಕಾಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಹಾಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ವಿಡಿಯೋ ನೋಡೋರು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬಾಯ್.